ಪುಸ್ತಕಕ್ಕೆ ನಾವು ಬರುವುದಾದ್ರೆ ಒಂದು ಕ್ಲುಪ್ತವಾದ ಸಂದೇಶವನ್ನ ಇವತ್ತು ನಾವು ಧ್ಯಾನಿಸ್ಕೋಣ. ಪರಮಗೀತ 5ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ 2ನೇ ವಚನ ದೊಡ್ಡ ವಚನ ಇದೆ. ಆದ್ರಿಂದ ಅದು ಕೆಲವೊಂದು ಸಾರಿ ನಾವು ಧ್ಯಾನ ಮಾಡಿದ್ವಿ. ಎಲ್ಲವನ್ನು ಧ್ಯಾನ ಮಾಡೋದು ಬೇಡ. ಅಲ್ಲಿ 1 ಲೈನು 2 ಲೈನು 3 ಲೈನ್ ಬಿಟ್ಟು 4 5ನೇ ಲೈನನ್ನ ನಾವು ಧ್ಯಾನಿಸ್ಕೋಣ. ನಾನು ಹೇಳ್ದಂಗೆ ಎಲ್ಲ ಹೇಳ್ರಿ. 4ನೇ ಲೈನ್ ನಾನು ಓದ್ತೀನಿ, ಎಲ್ಲ ನಾನು ಹೇಳ್ದಂಗೆ ಹೇಳ್ರಿ. ನನ್ನ ತಲೆಯ ಮೇಲೆಲ್ಲ ಇಬ್ಬನಿಯು ಬಿದ್ದಿದೆ, ನನ್ನ ಕೂದಲು ರಾತ್ರಿ ಬೀಳುವ ಹನಿಗಳಿಂದ ತುಂಬಿದೆ ಅಂದನು. ಚೆನ್ನಾಗಿ ದೇವರ ವಾಕ್ಯವನ್ನ ನಾವು ಧ್ಯಾನಿಸ್ಕೊಳ್ಳೋಣ ದೇವರ ಮಕ್ಕಳೇ. ಇಲ್ಲಿ ಸೊಲೊಮೋನನು ಈ ಪರಮಗೀತೆಯನ್ನು ಬರೆಯುವಾಗ ಈ ಮಾತುಗಳನ್ನು ಉಪಯೋಗಿಸ್ತಾನೆ. ನನ್ನ ತಲೆಯ ಮೇಲೆಲ್ಲ ಇಬ್ಬನಿಯು ಅಂದ್ರೆ ಮಂಜು ಬಿದ್ದಿದೆ ಅಂತ. ಏನು ಬಿದ್ದಿದೆ ಅಂತ? ತಲೆ ಮೇಲೆಲ್ಲ ಮಂಜು ಬಿದ್ದಿದೆ. ಅಮ್ಮ ಏನ್ ಬಿದ್ದಿದೆ ಅಂತಮ್ಮ? ಇದನ್ನ ಬರಿತಾ ಇದ್ದಾನೆ. ಮಂಜು ಬಿದ್ದಿದೆ, ನನ್ನ ಕೂದಲು ರಾತ್ರಿಯಲ್ಲಿ ಬೀಳುವ ಹನಿಗಳಿಂದ ತುಂಬಿದೆ. ಮಂಜು ಬೀಳುವುದು ಮಾತ್ರವಲ್ಲ, ತಲೆ ಮೇಲೆ ಹನಿಗಳು ಏನಾಗ್ಯವಂತೆ? ತುಂಬಿಕೊಂಡವಂತೆ. ತಲೆ ಮೇಲೆಲ್ಲ ತುಂಬಿಕೊಂಡವಂತೆ. ಅಲ್ಲಲ್ಲುಯ್ಯ, ಅಲ್ಲೇಲುಯ್ಯ. ನಾವು ಬೈಬಲ್ ಅನ್ನು ನೋಡುವಾಗ ಮಂಜು ಅಲ್ಲ, ಮಂಜು ಎಷ್ಟು ಜನ ನೋಡ್ರಿ? ಎಲ್ಲ ನೋಡಿರ್ತೀರಲ್ಲ ಮಂಜು. ಹೆಂಗಿರ್ತದ ಮಂಜು? ಕಪ್ಪಗಿರ್ತದ, ಬೆಳ್ಳಗಿರ್ತ, ಕೆಂಪಗಿರ್ತ? ಬೆಳ್ಳಗಿರ್ತದೆ. ವೆರಿ ಗುಡ್. ಬೆಳ್ಳಗೆ ಅನ್ನುವಂಥದ್ದು ನಾವು ನೋಡುವಾಗ ವಾಕ್ಯ ಪ್ರಕಾರ ನೋಡುವುದಾದ್ರೆ ಬೆಳ್ಳಗಿರುವಂಥದ್ದು ಯಾವುದಕ್ಕೂ ಹೋಲಿಕೆ ಅಂದ್ರೆ ಪರಿಶುದ್ಧತೆಗೆ ಹೋಲಿಕೆ. ಯಾವುದೋ ಹೋಲಿಕೆ? ಪರಿಶುದ್ಧತೆಗೆ ಹೋಲಿಕೆ. ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಪರಿಶುದ್ಧ ಇಲ್ಲ ಪವಿತ್ರತೆ. ಚೆನ್ನಾಗಿ ಅರ್ಥ ಮಾಡ್ರಿ. ಈ ಪರಿಶುದ್ಧತೆಯನ್ನ ಯಾರು ಹೊಂದಿಕೊಂಡಿದ್ದಾರೆ ಬೈಬಲ್ ಅಂದ್ರೆ ಆತ್ಮ ಹೊಂದಿಕೊಂಡಿದೆ. ಆತ್ಮ ಎಲ್ಲ ನೋಡ್ರಿ. ಆತ್ಮ ಅಂದ್ರೆ ಆತ್ಮ ಅಂದ್ರೆ ಯಾರು ಗೊತ್ತಾ? ಪರಿಶುದ್ಧ ಆತ್ಮ. ನಾವೇನಂತೀವಿ? ಪರಿಶುದ್ಧ ಆತ್ಮ. ಆತ್ಮ ಪರಿಶುದ್ಧತೆಯನ್ನ ಹೊಂದಿಕೊಂಡಿದೆ ಅಂದ್ರೆ ಧರಿಸಿಕೊಂಡಿದೆ. ಪರಿಶುದ್ಧ ಆತ್ಮನಲ್ಲಿ ಕೊಂಚ ಕೂಡ ಕಹಿಯಾಗಲಿ, ವಂಚನೆಯಾಗಲಿ, ಮೋಸವಾಗಲಿ, ಅನ್ಯಾಯವಾಗಲಿ, ಅಕ್ರಮವಾಗಲಿ ಯಾವುದೂ ಇಲ್ಲ ದೇವರ ಮಕ್ಕಳೇ. ಪರಿಶುದ್ಧತೆ ಬಿಟ್ರೆ ಪವಿತ್ರ ಆತ್ಮನಲ್ಲಿ ಬೇರೆ ಯಾವುದೂ ಇಲ್ಲ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಈಗ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಹೊಂದಿಕೊಂಡವರು ಕೈ ಎತ್ತಿ ಅಂತ ಹೇಳುವಾಗ ನೀವೇನ್ ಮಾಡ್ತೀರಿ? ಎಷ್ಟು ಜನ ಹೇಳಬಲ್ಲಿರಿ ನೀವು ನಾನು ಪರಿಶುದ್ಧಾತ್ಮವನ್ನ ಹೊಂದಿಕೊಂಡಿದ್ದೇನೆ ಅನ್ನುವಂಥವ್ರು? ಬಹಳ ಜನರಿಗೆ ಕೇಳುವಾಗ ಅದೇನು ಬಿಡು ಅಂತ ಕೇಳ್ರಿ ದೇವ್ರ ಮಕ್ಕಳೇ. ಪರಿಶುದ್ಧಾತ್ಮ ಹೊಂದಿಕೊಳ್ಳದಿದ್ದರೆ ನಾವು ನೀವು ಕ್ರಿಸ್ತನಿಗೆ ಸಂಬಂಧ ಪಟ್ಟವರು ಅಲ್ಲವೇ ಅಲ್ಲ. ತೆಗಿರಿ ಬೈಬಲ್ ಅಂತ. ರೋಮ 8:9 ವಚನ ಹೋದ್ರೆ ಯಾರಾದ್ರೂ ಗಟ್ಟಿಯಾಗಿ. ರೋಮದಲ್ಲಿ 8ನೇ ಅಧ್ಯಾಯ 9ನೇ ವಚನ ಹೋದ್ರೆ ನಿಮಗೆ ನೀವಾದರೂ ದೇವರ ಆತ್ಮನು ಪರಿಶುದ್ಧಾತ್ಮನು ವಾಸವಾಗಿರುವುದಾದರೆ ನೋಡಿದ. ಯಾಕೆ ನಾವು ಪರಿಶುದ್ಧಾತ್ಮ ಹೊಂದಿಕೊಳ್ಬೇಕಂದ್ರೆ ಶರೀರ ಭಾವವನ್ನ ನಾಶ ಮಾಡುವುದಕ್ಕಾಗಿ ಹೊಂದಬೇಕು ನಾವು ಬ್ರದರ್ಸ್. ಪರಿಶುದ್ಧಾತ್ಮ ಯಾಕೆ ನಾವು ಹೊಂದಬೇಕಂದ್ರೆ ಶರೀರ ಭಾವವನ್ನ ನಾಶ ಮಾಡುವುದಕ್ಕಾಗಿ, ವಿಜಯಿಸುವುದಕ್ಕಾಗಿ ನಾವು ಅದನ್ನು ಹೊಂದಬೇಕು. ಓದಪ್ಪ. ಶರೀರ ಭಾವಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ, ಕ್ರಿಸ್ತನಿಗೆ ಸಂಬಂಧಪಟ್ಟವನಲ್ಲ. ಬ್ರದರ್ಸ್ ಚೆನ್ನಾಗಿ ಹೇಳ್ರಿ. ನಾವು ಪ್ರತಿ ವಾರ ಚರ್ಚಿಗೆ ಬರಬಹುದು, ಹಾಡನ್ನ ಆಡಬಹುದು, ಚಪ್ಪಾಳೆ ತಟ್ಟಬಹುದು, ಇನ್ನು ಅನೇಕ ಕಾರ್ಯಗಳು ಮಾಡೋದು. ನೀವು ತಪ್ಪಂತ ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯಗಳು ಹೇಳ್ತಾ ಇಲ್ಲ, ಇವೆಲ್ಲ ಒಳ್ಳೆವೆ. ಆದರೆ ನೀನು ಕ್ರಿಸ್ತನ ಆತ್ಮನು ಹೊಂದದಿದ್ದಂಗ ನೀನು ಸುಮ್ಮನೆ ಲೋಕನ ಸರ್ವ ಕಾಲ ಕಳೆದ್ರೆ ನೀನು ಕ್ರಿಸ್ತನಿಗೆ ಸಂಬಂಧಪಟ್ಟವಳು ಅಲ್ಲವೇ ಅಲ್ಲಂತೆ. ಅಲ್ಲಲುಯ್ಯ, ಅಲ್ಲಲುಯ್ಯ. ಅದಕ್ಕೋಸ್ಕರ ಯೇಸು ಸ್ವಾಮಿ ಅಂತ ಮಾತಾಡಿದ್ರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ದೇವರ ರಾಜ್ಯಕ್ಕೆ ಸೇರ್ತಾರೆ ಅಂತೇಳಿ ಕನಸಿನಾಗ ಮನುಷ್ಯನ ನೆನೆಸಕ್ ಹೋಗ್ಬೇಡ್ರಿ. ಯಾರಪ್ಪ ಪರಲೋಕ ರಾಜ್ಯಕ್ಕೆ ಸೇರ್ತಾರ ಅಂದ್ರೆ
ತಂದೆ ಚಿತ್ತವನ್ನು ಯಾರು ಮಾಡ್ತಾರೋ ಅವರ ಮಾತ್ರ ಹೋಲಿ, ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಈಗ ಪವಿತ್ರಾತ್ಮ ನಾವು ಹೊಂದುವಾಗ ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತಾ ದೇವರ ಮಕ್ಕಳೇ? ನಮ್ಮನ್ನ ನೀತಿಯಲ್ಲಿ ನಡೆಸುತ್ತಾನೆ, ಪಾಪವನ್ನು ಅಸಹಿಸಿಕೊಳ್ಳುವ ಹಾಗೆ ಮಾಡುತ್ತಾನೆ, ಪಾಪಕ್ಕೆ ದೂರವಾಗಿ ನಿಲ್ಲುವಂತೆ ಮಾಡುತ್ತಾನೆ, ನೀತಿವಂತರಾಗಿ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿದ್ರ ಮಕ್ಕಳೇ. ತಂದೆ ಕಾಲ ಹೋಯ್ತು ಅಲ್ಲ, ತಂದೆ ಕಾಲ ಹೋಯ್ತು. ತಂದೆ ಕಾಲ ಇಲ್ಲಿ ಆದಿಕಾಂಡದಲ್ಲಿ ಇತ್ತು ತಂದೆ ಕಾಲ. ಆ ನಂತರ ಮಗನ ಕಾಲ, ಯೇಸು ಕ್ರಿಸ್ತನ ಕಾಲಗಳು ಹೋಯ್ತು. ಇವಾಗ ಯಾರ ಕಾಲದಲ್ಲಿ ಇದೀವಿ ಗೊತ್ತಾ? ನಾವು ಪವಿತ್ರಾತ್ಮನ ಕಾಲದಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಅಮ್ಮ, ಯಾವ ಕಾಲದಲ್ಲಿ ಇದ್ದೀವಿ ನಾವು? ಪವಿತ್ರಾತ್ಮನ ಕಾಲದಲ್ಲಿದ್ದೇವೆ. ನಾವು ತಂದೆ ಕಾಲದಲ್ಲಿ ಇಲ್ಲ, ಮಗನ ಕಾಲದಲ್ಲಿ ಇಲ್ಲ, ನಾವು ಪವಿತ್ರಾತ್ಮನ ಕಾಲದಲ್ಲಿ ಪವಿತ್ರತೆ ಹೊಂದಬೇಕು. ಈಗ ನೋಡ್ರಿ, ಇದು ನಾವು ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಾಗ, ಪ್ರಕೃತಿ ನೋಡುವಾಗ, ಇದು ಯಾವ ಕಾಲ? ಬಿಸಿಲು ಕಾಲ, ಮಳೆಗಾಲ? ಯಾವ ಕಾಲ? ಮಳೆಗಾಲದಲ್ಲಿ ಏನು ಅನ್ಬೇಕು ನಾವು? ಮಳೆಗಾಲದಲ್ಲಿ ನೀರಿಗೆ ಕೊರತಿರ್ತದ, ಡ್ಯಾಮ್ ತುಂಬಿದೆ, 10 ದಿವಸಕ್ಕ ನೀರ್ ಬಿಡೋರು ವಾರಕ್ಕೊಂದ್ಸಲ ನೀರು ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರ ಮಕ್ಕಳೇ, ನಾವು ಎಲ್ಲಿದ್ದೀವಿ ಅಂದ್ರೆ ಪವಿತ್ರಾತ್ಮನ ಕಾಲದಲ್ಲಿ ಇದ್ದೀವಿ, ಪವಿತ್ರಾತ್ಮನ ಅನುಕೂಲವಾದ ಕಾಲದಲ್ಲಿ ಇದ್ದೀವಿ. ನಾವೇನು ಗೊತ್ತಾ? ಮನಸ್ಸು ಮಾಡಿ ಪ್ರಾರ್ಥನೆಯಲ್ಲಿ ಸಮರ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋದಾದ್ರೆ ಆ ಪರಿಶುದ್ಧಾತ್ಮನ ನಾವು ನೀನು ಹೊಂದಿಕೊಳ್ಳುತ್ತೇವೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಬೈಬಲ್ ನೋಡ್ತೇವೆ, ಪಂಚಶತಮದಿಂದ ಬಂತು. ಪಂಚಶತಮದಿಂದ ಬಂದಾಗ ಎಲ್ಲ ಚೆನ್ನಾಗಿ ಕೇಳಿಸ್ಕೊಡ್ರಿ. 120 ಮಂದಿ ಎಲ್ಲಿದ್ರಂತವ್ರು? ಮೇಲಂತಸ್ತ ಮೇಲೆ ಹೋದ್ರು. ಹೋಗಿ ಏನ್ ಮಾಡ್ರಿ ಗೊತ್ತಾ? 10 ದಿನ ಕಾಲ. ಎಷ್ಟು ದಿನ ಕಾಲ ಅಂತಮ್ಮ? ನಾವ್ ಯಾರನ್ನ 10 ದಿವಸ ಕಾಲ ಪ್ರೈವೇಟ್ ನಾವು ಬರ್ತೀವ? ನಾವು ಬರುವುದೇ ಇಲ್ಲ. ಸಂಡೇ ಬರಾಕ ಏನ್ ಮಾಡ್ತೀವಿ? 1 ವಾರ ಮಿಸ್ ಮಾಡಿ ಇನ್ನೊಂದು ವಾರ ಬರ್ತೀವಿ, ಇಲ್ಲ 1-2 ವಾರ ಕಳೆದು ಇನ್ನೊಂದು ವಾರಕ್ಕೆ ಬರ್ತೀವಿ, ಇಲ್ಲ ಲಾಸ್ಟ್ ತಿಂಗಳಿಗೆ ಒಂದ್ಸಾರಿ ಬರೋದರ. ಈ ಬಾಬುದಾಗ ಇದ್ಕೊಂಡೆ ಏನು ಹಳ್ಳಿಊರಲ್ಲ, ದೂರದವರಲ್ಲ ಅಲ್ಲ, ಬಾಬು ಇದ್ದುಕೊಂಡು ಕೂಡ ತಿಂಗಳಿಗೆ ಒಂದ್ಸಾರಿ ಬರೋದಾರ. ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಆ 120 ಮಂದಿ ಅಭಿಷೇಕ ಹೊಂದ್ರ, ಸ್ವಲ್ಪ ಜನ ಅಭಿಷೇಕ ಹೊಂದಿದ್ರ? ಟೋಟಲ್ 120 ಜನ ಹೊಂದಿದ್ರಮ್ಮ ದೇವರ ಮಕ್ಕಳೇ. ಅಲ್ಲಿ ಏನ್ರು 12 ಮಂದಿ ಸೇವಕರಿದ್ರು, ವಿಶ್ವಾಸಿಗಳಿದ್ರು, ಪುರುಷರಿದ್ರು, ಸ್ತ್ರೀಯರಿದ್ರು. ದೇವರ ಮಕ್ಕಳು ಅವರೆಲ್ಲರೂ ಕೂಡ ಪರಿಶುದ್ಧಾತ್ಮವನ್ನು ಹೊಂದಿಕೊಂಡರು. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಪರಿಶುದ್ಧಾತ್ಮ ಹೊಂದಿಕೊಂಡಿ ಅಂದ್ರೆ ಅದು ನಾವು ಹೊಂದದಲ್ಲ, ಅದು ಸೇವಕರು ಹೊಂದದ ಅಂತ ಹೇಳ್ತಾರೆ. ಅದು ಯಾರು ಹೊಂದದು? ಅದು ಸೇವಕರು ಹೊಂದದು, ನಾವು ಹೊಂದದಲ್ಲ. ನಾವು ಜಸ್ಟ್ ಬೈಬಲ್ ತಗೊಂಬೋದು, 10 ರೂಪಾಯಿ ಕಾಣಿಕೆ ಹಾಕೋದು, 1-2 ಮಾತು ಕೇಳೋದು, ಬಂದ್ಬಿಡೋದು. ಇಲ್ಲ ಹೆಚ್ಚು ಕಡಿಮೆ ಏನಾದ್ರೆ ಮದುವೆ ಸಂಬಂಧ ನೋಡಕ್ಕಿದ್ರೆ ಏನಾದ್ರಗಿನ ಅರ್ಶಿನ ಬಾನಕ್ಕ ವರ್ಷ ಉಪವಾಸ ಇದೀವಮ್ಮಂಗ ಅರ್ಶಿನ ಬಾನ ಅಲ್ಲಿ ಇದ್ರಿ ಚರ್ಚನೆ ಬಿಟ್ಟು ಹೋಗ್ಬಿಡೋದು, ಅಲ್ಲಿ ಕುಂತ್ ಬಿಡೋದು. ದೇವರ ಮಕ್ಕಳು ಯಾವಾಗ ನಾವು ಪರಿಶುದ್ಧಾತ್ಮ ಹೊಂದಬೇಕು. ಪರಿಶುದ್ಧಾತ್ಮ ಹೊಂದುವ ತನಕ ನಾನು ಈ ಲೋಕದಲ್ಲಿ ಬದುಕುವುದಿಲ್ಲ ಅಂತೇಳಿ ತೀರ್ಮಾನ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ನಿನ್ನನ್ನು ಯಾರಾದ್ರೂ ಕೇಳುವಾಗ ನೀನು ಹೇಳಬಲ್ಯ, ನಾನು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿ ಅಂತೇಳಿ. ನೀವು ಪರಿಶುದ್ಧಾತ್ಮ ಹೊಂದಿಕೊಳ್ಳಿದ್ರೆ ನೀನು ಯಾರಿಗೆ ಸಂಬಂಧಪಟ್ಟವನಲ್ಲಿ ಹೇಳ್ರಿ ಅಮ್ಮ? ಯಾರಿಗೆ ಸಂಬಂಧ? ಇಷ್ಟ ಹೇಳಿದಲ್ಲ, ಯಾರಿಗೆ ಸಂಬಂಧ? ಕ್ರಿಸ್ತನಿಗೆ ಸಂಬಂಧಪಟ್ಟವಲ್ಲ, ಕ್ರಿಸ್ತನವನಲ್ಲ ಅಂತೇಳಿ. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ಆ ಪರಿಶುದ್ಧಾತ್ಮ ದೇವರು ಅವ್ರ ಮೇಲೆ ಬಂದ. ಅವರು 120 ಮಂದಿ ಮೇಲೆ ಬಂದಾಗ ಅವರು ನಾನಾ ಭಾಷೆಗಳನ್ನು ಆಡಿ ದೇವರನ್ನು ಸ್ತುತಿಸಿದರು. ಪೇತ್ರನು ಏನು ಮಾಡಿದ? ಅಲ್ಲಿದ್ದಂತರಿಗೆ ಸುವಾರ್ತೆಯನ್ನು ಸಾರಿದಾಗ 3,000 ಜನ ಒಂದೇ ದಿನದಲ್ಲಿ ರಕ್ಷಣೆ ಹೊಂದಿಕೊಂಡರು. ಜೋರಾಗಿ ಚಪ್ಪಳಾಗಿ ದೇವರ ನಾಮವನ್ನ ಘನಪಡಿಸು ಪ್ರಿಯ ದೇವರ ಮಗುವೇ. ಏನ್ ಮಾಡದೆ? 3,000 ಜನ. ಇವತ್ತು ನೋಡಿದ್ರು ಮಕ್ಕಳೇ, ವಾರಕ್ಕೊಬ್ರು ಹೊಸ ಆತ್ಮ ಬರ್ಬೇಕಂದ್ರೆ ಕಷ್ಟ ಐತೆ. ಇನ್ನು ವಾರಕ್ಕೊಂದು ಆತ್ಮ ಚರ್ಚೆ ಬಿಟ್ಟು ಹೋಗ್ತಾರೆ ವಿನಃ ಬರೋದು ಕಷ್ಟ ಐತಿ ಇವತ್ತು. ಹಲ್ಲೆಲೂಯಾ. ಆ ದಿನ ಕಾಲದಲ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣ ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಪರಿಶುದ್ಧಾತ್ಮ ಇಲ್ಲ, ಆತ್ಮ ಇಲ್ಲ. ಆತ್ಮ ನಿನ್ನೊಳಗೈತೆ, ಪರಿಶುದ್ಧಾತ್ಮನಿಗಿಲ್ಲ. ಪರಿಶುದ್ಧಾತ್ಮನ್ ಬರುವಾಗ ನೀನು ಬಲ ಹೊಂದಿ, ನೀನು ಶಕ್ತಿ ಹೊಂದಿಕೊಳ್ತಿ, ನೀನು ಆತ್ಮದಲ್ಲಿ ಪುಷ್ಟಿ ಆಗ್ತಿ. ಹಲ್ಲೆಲೂಯಾ. ಈಗ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಹೋಗೋಣ ದೇವರ ಮಕ್ಕಳೇ. ಪರಿಶುದ್ಧಾತ್ಮನ ಬಂದ್ಮೇಲೆ ಕೇಳ್ರಿ, ಪರಿಶುದ್ಧಾತ್ಮನ ಬಂದ್ಮೇಲೆ ಏನ್ ಮಾಡ್ತಾನೆ? ಯಾರಾದ್ರೂ ಹೇಳ್ತೀರಾ? ಹಲೋ ಬ್ರದರ್ಸ್, ಪರಿಶುದ್ಧಾತ್ಮ ಬಂದ್ಮೇಲೆ ನಮ್ಮನ್ನು ಏನ್ ಮಾಡಿ ಯಾವ ರೀತಿ ನಡೆಸ್ತಾನೆ ಹೇಳ್ಬೇಕು. ವಾಕ್ಯನ ಇವೆಲ್ಲ ಮರ್ತು ಹೋಗ್ಬಾರ್ದು, ಬೇಸ್ ನೆನಪಿಟ್ಕೋಬೇಕು ಇವೆಲ್ಲ. ಯಾಕಂದ್ರೆ ಇವಾಗ ಹೇಳಿದ ವಾಕ್ಯ ಮತ್ತೆ 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 ಹೇಳಕ್ ಆಗಲ್ಲ ಅಲ್ಲ. ಹೇಳ್ರಿ, ಪರಿಶುದ್ಧಾತ್ಮನ ಬಂದ್ಮೇಲೆ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನೆ?
ಪರಿಶುದ್ಧಾತ್ಮರು ಬಂದ್ಮೇಲೆ ಲೋಕಕ್ಕೆ ಏನ್ ಅರಿವನ್ನು ಹುಟ್ಟಿಸ್ತಾನೆ ಹೇಳ್ರಿ? ಏನಪ್ಪ? ವೆರಿ ಗುಡ್. ಮೊದಲನೇದಾಗಿ ಪಾಪದ ಬಗ್ಗೆ ಬೋಧಿಸ್ತಾನಂತ ದೇವ್ರ ಮಕ್ಕಳ. ಅಮ್ಮ ಏನ್ ಬೋಧಿಸ್ತಾನಂತಮ್ಮ? ಇವತ್ತು ನೋಡ್ರಿ, ಚರ್ಚನಾಗ ಪಾಪದ ಬಗ್ಗೆ ಬೋಧಿಸಿದ್ರೆ ಚರ್ಚೆ ಜನ ಬರಾಕಿಲ್ಲ. ಚರ್ಚನಾಗ ಏನಂತ ಬೋಧಿಸ್ಬೇಕು? ಬೇರೆ ಬೇರೆ ಎಲ್ಲ ಬೋಧಿಸ್ತಿರ್ತಾರ. ಪಾಪದ ಬಗ್ಗೆ ಬೋಧಿಸುವಾಗ ಇದು ಚರ್ಚೆ ನಮಗೆ ಸಂಬಂಧಪಟ್ಟಿಲ್ಲ, ಏನ್ ಜನದ ಅಂತ ಹೇಳ್ಬಿಡ್ತಾರ. ಅಲ್ಲೆಲ್ಲೂಯ್ಯ. ಫಸ್ಟ್ ಪಾಪದ ಬಗ್ಗೆ, ಎರಡನೇದಾಗಿ ನೀತಿ ಬಗ್ಗೆ, ಮೂರನೇದಾಗಿ ನ್ಯಾಯ ತೀರ್ಪು ಬಗ್ಗೆ. ನೋಡ್ರಿ ವಾಕ್ಯ ಓದಿದ್ರೆ ಮಕ್ಕಳ ಯೋಹನ್ ಬರೆಸುವಂತ ತೆಗಿ. ಯಾಕಂದ್ರೆ ನಿಮಗೆ ಸ್ವಲ್ಪ ನೆನಪಿರ್ಲ ಅಂತೇಳಿ ನಾನು ಹಿಂಗೆ ಹೇಳ್ತಾ ಇದ್ದು. 16ನೇ 8ನೇ ವಚನ ಯಾರಾದ್ರೂ ಹೋದ್ರಿ ಬಂದು ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ಫಸ್ಟ್ ಯಾವ ವಿಷಯದಲ್ಲಿ ಅರಿವನ್ನು ಹುಟ್ಟಿಸ್ತಾನಂತೆ? ಪಾಪದ ಬಗ್ಗೆ ಅರಿವು ಹುಟ್ಟಿಸ್ತಾನಂತೆ. ಅದಕ್ಕೋಸ್ಕರ ಒಂದು ಹಾಡು ಬರ್ತಾರ, నీతి నిగూర్చి ఒప్పించు ఆత్మ నన్ను శుద్ధినిగా దయచేయు ఆత్మ. నీతి నిగూర్చి ఒప్పించు ఆత్మ నన్ను శుద్ధునిగా దయచేయు ఆత్మ. ప్రార్థన శక్తి దయచేయు ఆత్మ, ప్రార్థన శక్తి దయచేయు ఆత్మ. ప్రభుయకు యేసుని ఘన పరిచయాత్మ, ప్రభుయకు యేసుని పరిచయాత్మ. సర్వ సత్యములు నడుపుము మమ్ము, సర్వ సత్యములు నడుపుము నమ్ము. పరిశుద్ధాత్మను నింపుము దేవా, పరిశుద్ధాత్మను నన్ను తండ్రి కుమారా, పరిశుద్ధాత్మ తండ్రి కుమారా, ಪರಿಶುದ್ಧಾತ್ಮ. ಹಲ್ಲೆಲೂಯಾ. ನಮ್ಮನ್ನ ಏನ್ ಮಾಡ್ತಾರಂತೆ ದೇವ್ರ ಮಕ್ಕಳು? ಈ ಲೋಕದಲ್ಲಿ ಏನ್ ಮಾಡ್ತಾರಂತೆ? ನಂಬಲಾರ್ದವರು ನಂಬಿದವ್ರು ಏನ್ ಮಾಡ್ತಾರೆ? ಪಾಪ ವಿಷಯದಲ್ಲಿ ಬೋಧಿಸ್ತಂತೆ ಪವಿತ್ರ ಆತ್ಮನು. ಪಾಪಕ್ಕೆ ದೊಡ್ಡ ಶಿಕ್ಷೆ ಇದೆ. ಪಾಪವನ್ನು ಮಾಡುವನು ನಿತ್ಯ ನರಕಾಗ್ನಿಗೆ ಹೋಗ್ತಾನಂತೆ. ಪಾಪವನ್ನು ಮಾಡುವನು ಏನ್ ಹೋಗ್ತಾನಂತೆ? ಇವತ್ತು ನೀವು ಅನ್ಬೋದು, ಕೆಲವೊಂದ್ಸರಿ ನೆಬೂಕದ್ನೆಚ್ಚರ್ ಕೂಡ ಹಂಗೆ ಅನ್ಕಂಡ. ದಾನಿಯೇಲ್ ಹೇಳಿದ್ರೆ ಎಲ್ಲ ಉತ್ತುತ್ತಿದೆ, ಎಲ್ಲ ಉತ್ತುತ್ತಿದೆ ಅನ್ಕಂಡ. ದಾನಿಯೇಲ್ ಹೇಳಿದ್ರೆ, ರಾಜ ಒಂದು ದಿನ ಬರ್ತದ ರಾಜ, ನೀನೆಲ್ಲ ಇದಾಗ್ತಂದ್ರೆ ಅನ್ಕಂಡ. ಒಂದ್ ದಿವಸ ಬಂದೇ ಬಿಡ್ತು. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ದ ನೆಬೂಕದ್ನೆಚ್ಚರನಿಗೆ ದೇವ್ರ ಮಕ್ಳೇ? ಹುಲ್ಲು ತಿನ್ನುವ ಹಾಗೆ ಮಾಡಿದಂತ ದೇವ್ರು. ಏನ್ ತಿನ್ನುವ ಹಾಗೆ ಮಾಡಂತ ಹೇಳ್ರಿ? ನೆಬೂಕದ್ನೆಚ್ಚರಿಗೆ ಹುಲ್ಲು ತಿನ್ನುವ ಹಾಗೆ ಮಾಡ್ಯಾನ. ಬಹಳ ಜನ ದೇವರು ನಿನಗೆ ಒಂದು ಸಾರಿ ಹುಲ್ಲು ತಿನ್ನಂಗ್ ಮಾಡ್ತಾನ, ಸಗಣಿ ತಿನ್ನಂಗ್ ಮಾಡ್ತಾನ ಅಂತಾರ ನೋಡು. ಹಂಗ 7 ವರ್ಷ ತಿನ್ನಂಗ್ ಮಾಡ್ಯಾನ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಬರ್ದಿರುವಂತ ವಾಕ್ಯ ದೇವ್ರ ಮಕ್ಕಳೇ, ಒಂದ್ ಯಾಕೆ ನಮ್ಮ ಜೀವಿತ ಲೇಟ್ ಆಗೋದು. ಅಮ್ಮ ನೀನ್ ಒಳ್ಳೇದ ಮಾಡ್ತೀಯಾ, ಆಶೀರ್ವಾದ ಲೇಟ್ ಆಗಿ ಬರ್ಲಿ, ಲೇಟೆಸ್ಟ್ ಆಗಿ ಬಂದೇ ಬರ್ತೆ. ಎತ್ತೋಗಲ್ಲ, ನಿನ್ನ ಬಿಟ್ಟು ಎತ್ತೋಗ. ನೀನು ನೀತಿ ಮಾಡಿದ ಅದಕ್ಕೋಸ್ಕರಕ್ಕೆ ದಾವೀದನ ಒಂದು ಮಾತು ಹೇಳ್ತಾನೆ. ಆ ವಾಕ್ಯ ಓದ್ರಿ ದೇವ್ರ ಮಕ್ಕಳು ಬೇಗ ಟೈಮ್ ಆಗ್ತದೆ. ಕೀರ್ತನೆ 18ನೇ ಅಧ್ಯಾಯ 20ನೇ ವಚನ ನೋಡ್ರಿ ಅಣ್ಣ ದೇವ್ರ ಮಕ್ಕಳು. ಓದ್ರಿ, ಎಷ್ಟು ಸುಂದರವಾಗಿ ಬರಲ್ಪಟ್ಟದಲ್ಲಿ 18, 20. ಓದೋಣ. ನನ್ನ ನೀತಿಯ ಸರಿಯಾಗಿ ನೋಡ್ದ ಅಮ್ಮ. ಕೆಲವೊಂದ್ ಸಾರಿ ದಾವೀದನಿಗೆ ಕಷ್ಟ ಬರ್ಲಿಲ್ಲ, ಬಂದು ಆದ್ರೂ ಕೂಡ ದೇವರು ಅದಕ್ಕೋಸ್ಕರ ನಮ್ಮ ಯಾವ ಹೇಳ್ತಾರೆ, ಮೇಲು చెయ్యక నీవు ఉండలేనయ్యా, ಆರಾಧಿಂಚಕ నేను ನಾವಿರ್ತೀವಳಯ್ಯ. ನೀನ್ ಮಾತ್ರ ಮೇಲ್ ಮಾಡ್ಕೊತ ಹೋಗು, ನಾ ಮೊದಲಿಗೆ ಎಣ್ಣೆ ಹಾಕಿ ಗೋಂಡಿದಂಗ ಇರ್ತೀವಂತ್ರ. ಮೇಲು చెయ్యక నీవు ఉండలేనయ్యా, ఆరాధించక నేను ఉండలేనయ్యా. యేసయ్యా, 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 యేసయ్యా. ఆమేన్. యేసయ్యా, యేసయ్యా, యేసయ్యా. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಈಗ ಚೆನ್ನಾಗಿ ಕೇಳಿಸ್ಕೊಡ್ರಿ ದೇವ್ರ ಮಕ್ಕಳೇ. ನೀತಿ ಫಸ್ಟ್ ಪಾಪದ ವಿಷಯದಲ್ಲಿ ನಮಗೆ ಪರಿಶುದ್ಧಾತ್ಮನ ಬೋಧಿಸ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ದ, ಸದ್ಯಕ್ಕೆ ಇಷ್ಟಕ್ಕೆ ನೀವು ಹೋರಲಾರ್ರಿ, ಆ ಸಹಾಯಕನು ಬಂದ್ಮೇಲೆ ನಿಮ್ಗೆ ಎಲ್ಲವನ್ನೂ ಹೇಳ್ತಾನೆ ಅಂತ ಹೇಳ್ದ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪಾಪದ ಬಗ್ಗೆ ಏನ್ ಟೀಚಿಂಗ್ ಮಾಡಿದನೋ ಅದಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮ ಟೀಚಿಂಗ್ ಮಾಡ್ತಾನಂತ. ಹಲ್ಲೆಲೂಯಾ. ಯಾಕೆ ಫಸ್ಟ್ ಪಾಪದ ಬಗ್ಗೆ ಟೀಚಿಂಗ್ ಮಾಡಿದ್ರೆ? ಪಾಪಕ್ಕೆ ಶಿಕ್ಷೆ ಇದೆ, ನಿತ್ಯ ಶಿಕ್ಷೆ ಇದೆ. ಹಲ್ಲೆಲೂಯಾ. ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸತ್ರೆ
ನಿತ್ಯ ನರಕಾಗ್ನಿಗೆ ಹೋಗ್ತಾನೆ. ಎಲ್ಲಲ್ರಿ? ಪಾಪದಲ್ಲೇ ಜೀವಿಸಿ ಪಾಪದಲ್ಲೇ ಸತ್ರೆ. ಒಂದು ಚೆನ್ನಾಗಿ ಅರ್ಥ ಮಾಡ್ರಿ ಅಮ್ಮ, ಯಾರಾದ್ರೂ ಅವ್ರು ರೋಗ ಬಂದ್ರೆ ಸತ್ರ ಪರವಾಗಿಲ್ಲ, ಅವ್ನು ಪರ್ಲಕಜ್ಗೆ ಹೋಗ್ತಾನೆ. ಪಾಪದಲ್ಲಿ ಸತ್ತವರು ಯಾರು ಕೂಡ ಪರ್ಲಕಜ್ಗೆ ಹೋಗ್ಲ, ನರಕಕ್ಕೆ ಹೋಗ್ತಾರೆ. ಅಲ್ಲಲ್ಲಯ್ಯ, ಪಾಪ ಅಷ್ಟು ಭಯಂಕರವಾದದ್ದು. ಅದಕ್ಕೋಸ್ಕರವೇ ಯೇಸುವಿನ ರಕ್ತದಲ್ಲಿ ನಮ್ಮ ಪಾಪಗಳನ್ನ, ಉಳಿದಿರುವ ಎಲ್ಲ ಪಾಪಗಳನ್ನ, ಒಂದೊಂದು ಪಾಪಗಳನ್ನ ಮುಂದೆ ಇಟ್ಟುಕೊಂಡು 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 ಎಲ್ಲವನ್ನು ಸೂಚಿ ಮಾಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ನೋಡಕ್ ಹೋಗ್ಬಾರ್ದು, ಫಸ್ಟ್ ನಿನ್ ಬಗ್ಗೆ ನೋಡ್ಕ್ಯಾ. ಬಹಳ ಜನರು ಏನ್ ಮಾಡ್ತಾರೆ ಗೊತ್ತಾ? ಅವ್ರು ಮುಸುಕ್ ಹಾಕಿಲ್ಲ, ಒಳ್ಳೇದೇ, ನೀನು ಮುಸುಕ್ ಹಾಕಿಯ. ಅಲ್ಲಲ್ಲಯ್ಯ, ಅವರು ಸರಿಗಿಲ್ಲ, ಇರ್ಲಿ, ನೀನು ಸರಿಗೆ ಅದೀಯಾ. ಈಗ ನೀನು ಸರಿಗಿದ್ರೆ ಅದು ಹೇಳಕ್ ಚೆನ್ನಾಗಿರ್ತದೆ. ನೀನು ಸರಿಗಿಲ್ದಂಗೆ ಅವ್ರು ಸರಿಗಿಲ್ಲ ಅಂದ್ರೆ ಏನದು? ಅಲ್ಲಲ್ಲಯ್ಯ. ಈಗ ನೋಡ್ರಿ, ಎರಡನೇದಾಗಿ ನೀತಿಯ ವಿಷಯದಲ್ಲಿ ಬೋಧನೆ ಮಾಡ್ತಾನೆ. ಯಾವ ವಿಷಯದಲ್ಲಿ? ನೀತಿ ವಿಷಯ. ಆ ವಾಕ್ಯ ಓದೋಣ, ತೆಗಿರಿ. ಮತ್ತೊಂದು ಸುವಾರ್ತೆ 25:46 ವಚನ ಓದೋಣ. ಬೇಗ ಓದ್ರಿ, ಕೆಲವೊಂದು ವಾಕ್ಯ ಹೇಳಿ ಬೇಗ ಮುಗಿಸ್ತೀನಿ. ಮತ್ತೊಂದು ಸುವಾರ್ತೆ. ಯಾರು ನಿತ್ಯ ಶಿಕ್ಷಕ ಅಂದ್ರೆ? ಪಾಪಿಗಳು ನಿತ್ಯ ಶಿಕ್ಷೆಗೂ, ನೀತಿವಂತರು ನಿತ್ಯ ಜೀವಕ್ಕೂ ಹೋಗ್ತಾರಂತೆ. ಅಮ್ಮ, ಎಲ್ಲಿ ಹೋಗ್ತಾರಂತೆ? ಎಲ್ಲ ಪಕ್ಕದವ್ರಿ. ನೀತಿವಂತರು, ಜೋರ ಕೇಳ್ರಿ, ಗಟ್ಟಿಯಾಗಿರೋ ಮಕ್ಕ ನೋಡಿ ಹೇಳ್ರಿ, ಒಬ್ಬರು ಮಕ್ಕ ನೋಡ್ರಿ. ನೀತಿವಂತರು ನಿತ್ಯ ಜೀವಕ್ಕೆ ಹೋಗುವರು. ನೀನು ನೀತಿಯನ್ನು ಅನುಸರಿಸ್ತದೆಯಾ ಇಲ್ಲ ಅಂತ ಕೇಳ್ರಿ. ಧೈರ್ಯವಾಗಿ ಕೇಳ್ರಿ, ನೀನ್ ನೀತಿಯನ್ನು ಅನುಸರಿಸ್ತದೆಯಾ ಇಲ್ಲ ಅಂತ ಕೇಳ್ರಿ. ನೀತಿವಂತರು ಮಾತ್ರ ನಿತ್ಯ ಜೀವಕ್ಕೆ ಹೋಗುತ್ತಾರೆ, ಪಾಪಿಗಳು ನಿತ್ಯ ನರಕಕ್ಕೆ ಹೋಗುತ್ತಾರೆ. ಅಲ್ಲಲ್ಲಯ್ಯ, ಅಲ್ಲೇಲುಯ್ಯ. ಮೂರನೇದಾಗಿ ಏನಂತೆ ದೇವ್ರ ಮಕ್ಕಳೇ? ನ್ಯಾಯ ತೀರ್ಪು ಅಂತ. ಅಮ್ಮ, ಮೂರನೇದೇನಂತೆ ಬ್ರದರ್ಸ್? ಮೂರನೇದೇನಂತೆ? ತೆಗಿರಿ, ಇಬ್ರಿಯರ ಬರೆದ ಪತ್ರಿಕೆ 10:27 ವಚನ ಓದ್ರಿ. ನಾನು ಮುಂದಕ್ಕೆ ಇಂಪಾರ್ಟೆಂಟ್ ಮಾತುಗಳು ಹೇಳಿ ಬೇಗ ಮುಗಿಸ್ಬಿಡ್ತೀನಿ. ಓದ್ರಿ, ಇಬ್ರಿಯರ ಬರೆದ ಪತ್ರಿಕೆ 10:27 ವಚನ ಓದ್ರಿ. ನೋಡ್ರಿ, ಅತ್ಯಂತ ಭಯದಿಂದ ನಾವ್ ಹೆಂಗ್ ನೋಡ್ಬೇಕಂತಮ್ಮ ಬ್ರದರ್ಸ್? ಹೆಂಗ್ ನೋಡ್ಬೇಕಂತ ನಾವು? ಹಿಂದೆ ಹೊರಗಿದ್ದವ್ರೆ ಬ್ರದರ್ಸ್, ನಾವ್ ಹೆಂಗ್ ನೋಡ್ಬೇಕಂತೆ? ದೇವರ ನ್ಯಾಯ ತೀರ್ಪನ್ನ ಅತ್ಯಂತ ಭಯದಿಂದ ನೋಡ್ಬೇಕಂತ ನಾವು. ನಮ್ ಕೈಯಾಗ ಬೈಬಲ್ ಇಲ್ಲ ನೋಡ್ರಿ, ಇನ್ನೇನ್ ಭಯ ಹೇಳ್ರಿ? ಭಯ ಇಲ್ದ ಕೋಡಿ ಬಜಾರ್ಲ ಗುಡ್ಡು ಕಟ್ಟಿಂದಂಟ. ಹಂಗ ನಿಮ್ಗೆ ಏನ್ ಭಯನಿಲ್ಲ. ಬೈಬಲ್ ತಗೋಬೇಕಮ್ಮ ಭಯ ಇಲ್ಲ, ದೇವರನ್ನ ಆರಿಸ್ಬೇಕಂತ ಭಯ ಇಲ್ಲ, ದೇವರಿಗೆ ಕಾಣಿಕೆ ಕೊಡ್ಬೇಕಂತ ಭಯ ಇಲ್ಲ. ನೋಡ್ರಿ, ಅತ್ಯಂತದಿಂದ ದೇವರ ವಿರೋಧವನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ ಇವೆ ನಮ್ಮ ಮುಂದೆ ಕೂಡ ಇರ್ಬೇಕು. ನಾವು ಅಸಂಡೆ ಮಾಡಬಾರ್ದು. ನಾವು ಕ್ರೈಸ್ತವ್ರು ಅಂತೇಳಿ, ನಾವು ಯೇಸುವಿನ ರಕ್ತ ತೊಳಿಲ್ಪಟ್ಟರು ಅಂತೇಳಿ ಇಚ್ಛಾನುಸಾರ ಜೀವಿಸಬಾರ್ದು. ಆ ಬೆಂಕಿ ಅವ್ರ ಮುಂದೆ ಕೂಡ ಇರ್ತದೆ, ಆ ಬೆಂಕಿ ನಮ್ಮ ಮುಂದೆ ಕೂಡ ಇರುತ್ತದೆ. ಅಲ್ಲಲ್ಲಯ್ಯ, ಎರಡು ಪಕ್ಕದವ್ರು ಹೇಳ್ರಿ, ನಿನ್ನ ಮುಂದೆ ಬೆಂಕಿ ಇರುತ್ತದೆ. ಆಲ್ರೆಡಿ ನಮ್ಮ ಮುಂದೆ ಬೆಂಕಿ ಇದೆ ದೇವ್ರ ಮಕ್ಕಳ. ಈ ಸತ್ಯನ ನಾವು ತಿಳ್ಕೊಳ್ಬೇಕು. ಈ ಆಲ್ರೆಡಿ ಅನ್ಯರ ಮುಂದೆ ಈ ಬೆಂಕಿ ಸಿದ್ಧವಾಗಿದೆ. ಈ ಬೆಂಕಿ ಅವ್ರ ಮುಂದೆ ಮಾತ್ರ ಅಲ್ಲ, ನಮ್ಮ ಮುಂದೆ ಕೂಡ ಇದೆ. ಯಾಕೆ ಈ ಬೆಂಕಿ ನಮ್ಮ ಮುಂದೆ ಇದೆ ಗೊತ್ತಾ? ನಾವು ತಪ್ಪು ಮಾಡಬಾರ್ದು, ನಾವು ಅನ್ಯಾಯ ಮಾಡಬಾರ್ದು, ನಾವು ಮೋಸ ಮಾಡಬಾರ್ದು ಅಂತೇಳಿ ಈ ಒಂದು ಬೆಂಕಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರ ನ್ಯಾಯ ಸಿಂಹಾಸನ ನಿಂತುಕೊಂಡಾಗ ಅಮ್ಮ ಇಲ್ಲಿ ಚೆನ್ನಾಗಿ ಈ ಲೋಕದಲ್ಲಿ ನೋಡ್ತೇವೆ, ಕೆಲವರು ಹಣ ಇದ್ದವ್ರು ಏನ್ ಮಾಡ್ತಾರೆ ಗೊತ್ತಾ? ಏನ್ ಬೇಕಾದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ? ತಪ್ಪು ಮಾಡಿ ಕೂಡ ಕೇಸ್ ಗೆದ್ಕೊಂತಾರೆ. ಕೇಸ್ ಏನ್ ಮಾಡ್ತಾರೆ ಹೇಳ್ರಿ? ಒಳ್ಳೆ ಲಾಯರ್ಸ್ ಬಿಟ್ಟು ಹಣ ಕೊಟ್ಟು ಏನೋ ಮಾಡಿ ಕೇಸ್ ಗೆದ್ಕೊಳ್ತಾರೆ. ಆದ್ರೆ ದೇವ್ರ ಮಕ್ಕಳೇ, ನ್ಯಾಯ ತೀರ್ಪಿನಲ್ಲಿ ಕೂಡ ನಾವು ಯಾರು ಲಂಚ ಕೂಡ ದೇವರು ಮುಟ್ಟುವುದಿಲ್ಲ. ಆಮೇಲೆ ಇಲ್ಲಿ ಏನು ಮಾಡಿ ಡೋರ್ ಟು ಡೋರು ಅಲ್ಲಿ ಆಶೀರ್ವಾದ, ಅಲ್ಲಿ ಬಹುಮಾನ ಹೊಂದಬೇಕು. ನೀನ್ ಇಲ್ಲಿ ಏನು ಮಾಡಿ ಡೋರ್ ಡೋರು ಆ ಶಿಕ್ಷೆ ನೀನು ಅನುಭವಿಸ್ಲೇಬೇಕು. ಅಲ್ಲಲ್ಲಿಯ, ಇದು ಯಾರಿಗೆ ತಪ್ಪಂಗಿಲ್ಲ. ಕುರುಬರಿಗೆ ತಪ್ಪಂಗಿಲ್ಲ, ಕುರಿಗಳಿಗೆ ತಪ್ಪಂಗಿಲ್ಲ. ಅಲ್ಲಲ್ಲಿಯ, ಎಲ್ಲರಿಗೆ ಸೇಮ್. ನೀನು ಒಳ್ಳೇದು ಮಾಡಿ ಆ ನ್ಯಾಯ ತೀರ್ಪದಲ್ಲಿ ಬಹಳ ಬಹುಮಾನ ಸಿಗ್ತದೆ, ಜೀವ ಕಿರೀಟ ಸಿಗ್ತದೆ. ಬಚ್ಚಿಟ್ಟುವ ಧನ ಈ ಹಣ ಬೇರೆ, ಅಲ್ಲಿ ಕೂಡ ಹಣ ಇದೆ, ಆ ಹಣಗಳನ್ನು ನೀವು ಕೊಡ್ತಾನೆ ದೇವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೀನು ಏನು ಮಾಡಿಗೋ ಅಲ್ಲಿ ನೀವು ಹೊಂದಲೇಬೇಕು. ಒಂದು ಕ್ವಶನ್ ನಮ್ಮ ಚರ್ಚೆ ಬರ್ತಾರೆ ನೀವೆಲ್ಲರೂ, ನೀವು ನನ್ನ ಅಲ್ಲಿ ಕೇಳ್ತಾರಂತೆ, ಎಲ್ಲಿ ಈ ವಾಕ್ಯಗಳು ನನಗೆ ಮೊದಲೇ ಹೇಳಿದ್ರೆ ನಾನು ಚೇಂಜ್ ಆಗ್ತದೆ. ಈ ವಾಕ್ಯ ವಚನ ಯಾವಾಗ ತೋರಿಸಿಯಾ? ನಾನು ತೋರಿಸಿನಿ. ಹಲ್ಲೆಲೂಯಾ. ಅವತ್ತು ಹೇಳ್ತಾರಂತೆ ವಿಶ್ವಾಸಿಗಳು, ಪಾಸ್ಟರ್ ಇವತ್ತು ಸ್ವಾಮಿ ನನ್ನ ನರಕಕ್ಕೆ ಹೋಗಂತ ಹೇಳ್ತಾನ, ನೀ ನನಗೆ ಚೆನ್ನಾಗಿ ಬೋಧಿಸಿದ್ರೆ ಮತ್ತೆ ನೀವೇ ಪಾಸ್ ಆಗ್ಬೇಕು, ನಾನು ಕೈ ತೊಳ್ಕೊಂಡ್ಬಿಡ್ತೀನಿ.
ಪಿಲಾತ್ ಹೆಂಗ ಕೈ ತೊಳ್ಕೊಂಡು 4-5 ವಾಕ್ಯ ಕೈ ತೊಗೊಂಡ್ಬಿಡ್ತೀವಿ. ಅಲ್ಲಲ್ಲಿಯ ಅವ್ ನ್ಯಾಯ ತೀರ್ಪಲ್ಲಿ ನೀವಿರ್ಬೇಕು. ಅದಕ್ಕೋಸ್ಕರ ದೇವ್ರ ಮಕ್ಳೇ ಈ ವಾಕ್ಯಗಳೆಲ್ಲ ಕಲಿಬೇಕು. ಆಮೇಲೆ ಈಗ ಚೆನ್ನಾಗಿ ಅರ್ಥ ಮಾಡಿದ್ರ ಮಕ್ಳೇ ಕೇಳ್ರಿ. ಈ ಪರಿಶುದ್ಧಾತ್ಮನ ಬಗ್ಗೆ ಕೆಲವೊಂದು ವಾಕ್ಯಗಳನ್ನು ಬೇಗ ಮುಗಿಸ್ತೀನಿ, ಎಲ್ಲರೂ ಚೆನ್ನಾಗಿ ಕೇಳ್ರಿ. ಈಗ ದೇವರು ಒಂದ್ಸಾರಿ ಭೂಮಿ ಮೇಲೆ ತೀರ್ಪು ಮಾಡಿದ. ತೀರ್ಪು ಯಾರ ಕಾಲದಲ್ಲಿ? ನೋಹನ ಕಾಲದಲ್ಲಿ 40 ದಿನ ಕಾಲ ಹೆಂಗ್ ಬಂದ ಮಳೆ ಹಂಗ್ ಬಂತು ಅಲ್ಲಮ್ಮ. ಅಮ್ಮ ಏನ್ ಬಂತಮ್ಮ? 40 ದಿವಸ ಕಾಲ ಮಳೆ ಬಂತು, ಪ್ರಳಯ ಬಂತು, ದೊಡ್ಡ ಪ್ರಳಯ. ದೊಡ್ಡ ಪ್ರಳಯ ಬಂದ್ಮೇಲೆ ಎಷ್ಟು ಜನ ರಕ್ಷಣೆ ಹೊಂದಿಕೊಂಡ್ರು? ನಾವೆಯಲ್ಲಿ 8 ಜನ ಮಾತ್ರ. 8 ಜನ ಯಾರು? ನೋಹನು, ನೋಹನ ಹೆಂಡತಿ, ನೋಹನ 3 ಮಕ್ಕಳು, ನೋಹನ 3 ಇವರು ಮಾತ್ರ ರಕ್ಷಣೆ ಕೊಡು. ಅಂದ್ರೆ ಭೂಲೋಕದಲ್ಲಿ ಎಲ್ಲರೂ ಕೂಡ ನೀರಿಂದ ಏನಾದ್ರು ನಾಶವಾದ್ರು. ಅದೊಂದು ತೀರ್ಪು. ಆ ತೀರ್ಪು ಆದಾಗ ದೇವ್ರ ಮಕ್ಕಳೇ 40 ದಿನ ಕಾಲ ಹೆಂಗ್ ಬಂದದ ಮಳೆ ಹಂಗ ಬಂದ್ಮೇಲೆ ಲಾಸ್ಟ್ಗೆ 8 ಜನ ಮಾತ್ರ ನಾವೆಯಲ್ಲಿದ್ದಾರೆ. ನಾವೆಯಲ್ಲಿರುವಾಗ ಅವ್ರಿಗೆ ಬೆಳಕಿಲ್ಲ. ಅಲ್ಲಿ ಸಿಂಹಗಳು ಎಲ್ಲ ನಾವೆಯಲ್ಲಿದ್ದೇವೆ, ಮನುಷ್ಯರು ಎಲ್ಲರೂ ಕೂಡ ಇದ್ದೇವೆ ಅದ್ರಲ್ಲಿ. ಅವಾಗಿರುವಾಗ ಈಗ ಏನಾಯ್ತು? ಎಷ್ಟು ಸಂತ ಇರ್ತಾವ ದೇವ್ರ ಮಕ್ಕಳೇ? ಅಮ್ಮ ಈಗ ನಿಮ್ಮನ್ನ ಯಾರನ್ನ ಜೈಲಿಗೆ ಹಾಕಿರ ತಿಳ್ಕೊಡ್ರಿ. ಎಷ್ಟು ದಿವಸ ಜೈಲಿಗೆ ಇರಕ್ ಇಷ್ಟಪಡ್ತೀವಿ ನಾವು? ಹೊರಗೆ ಬರಕ್ ಇಷ್ಟಪಡ್ತೇವೆ ಇಲ್ಲ ಹೇಳ್ರಿ? ನಾವು ಒಂದ್ ದಿವಸ ಕೂಡ ಜೈಲಿಗೆ ಇರಕ್ ಇಷ್ಟಪಡಕ್ಕಿಲ್ಲ. ಯಪ್ಪ ಅಲ್ಲಿ ಇರೋನಪ್ಪ ಸೊಳ್ಳೆ ಕಚ್ಚುತ್ತವೆ, ಅಲ್ಲಿ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ ಅಂತೇಳಿ ಪಾಪ ಜೈಲಿಗೆ ಹೋದ್ರೆ ಗೊತ್ತಾಯ್ತು. ನಾನು ಕೂಡ ಒಂದ್ ದಿವಸ ಇದ್ದೆ ಜೈಲಲ್ಲಿ. ಹಲೋ, ಏನೋ ಒಂದ್ ದಿವಸ ಇದ್ದೆ ನಾನು ಜೈಲಾಗಿದ್ದೆ. ಅಲ್ಲಲ್ಲಿಯ ಮತ್ತೆ ಜೈಲಾಗಿದ್ದು ಮತ್ತೆ ಲಾಸ್ಟ್ ಜೈಲಾಗಿದ್ದವರಿಗೆ ಸುವಾರ್ತೆ ಕೂಡ ಸಾರಿನಿ. ಆಮೇಲೆ ಅಂದ್ರೆ ಜೈಲಾಗಿದ್ದು ಅವಾಗಲ್ಲ, ನೆಕ್ಸ್ಟ್ ಪರ್ಮಿಷನ್ ತಗೊಂಡು ಹೋಗಿ ಜೈಲಿಗೆ ಫಸ್ಟ್ ಯಾಕೆ ರಕ್ಷಣೆ ಇಲ್ದಂಗೋಸ್ಕರ ಒಂದ್ಸಲ ಒಂದ್ ದಿವಸ ಜೈಲಿಗಿದ್ದು. ರಕ್ಷಣೆ ಹೊಂದಿದ ಮೇಲೆ ಪರ್ಮಿಷನ್ ತಗೊಂಡು ಸುವಾರ್ತೆ ಸಾರಿ. ನಾನು ಯಾಮಿನಕ್ಕ ಅಲ್ಲಿ ಕೆಲವೊಂದು ಬ್ರದರ್ಸ್ ಸುವಾರ್ತೆ ಸಾರಿ. ಅಲ್ಲೆಲ್ಲೂಯ ಚೆನ್ನಾಗಿ ಅಮ್ಮ. ಎಷ್ಟು ದಿವಸ ಅಂತ ನಾವೇಗಿರ್ತಾನ. ಈಗ ಏನಾಯ್ತು ಅಮ್ಮ? ಸ್ವಲ್ಪ ಏನಾಯ್ತು ಅಂದ್ರೆ ಕಾಗೆ ಬಿಟ್ಟ ಹೋಗಿ ನೀರು ಎಷ್ಟು ಕಡಿಮೆ ಆಗಿತ್ತು ನೋಡ್ಕೆ ಅಮ್ಮ ಅಂತ ಕಟ್ಟಾಗ ಈ ಕಾಗೆ ಹೋಗುತ್ತಾ ಬರುತ್ತಾ ಇತ್ತಂತೆ. ಹೋಗುತ್ತಾ ಅಮ್ಮ ಏನಿತ್ತಮ್ಮ? ಹೋಗುತ್ತಾ ಬರುತ್ತಾ ಇತ್ತಂತೆ. ಈ ಕಾಗೆ ಬಗ್ಗೆ ಸ್ವಲ್ಪ ಇಡೋಣ, ಮುಂದಕ್ಕೆ ಹೇಳೋಣ. ನೆಕ್ಸ್ಟ್ ಪಾರಿವಾಳ ಬಿಟ್ಟಾಗ ಹೋಗಿ ಅದೇನ್ ಮಾಡ್ತು? ತಿರುಗಿ ನಾವೆಯೊಳಗೆ ಬಂತು. 2ನೇ ಸಾರಿ ಬಿಟ್ಟ ಹೋಗಿ ಅದೇನ್ ಮಾಡ್ತು? ಎಣ್ಣೆ ಮರದ ಸಸಿಗಳನ್ನ ಬಾಯಿಂದ ತೆಗೆದುಕೊಂಡು ಬಂತು. 3ನೇ ಸಾರಿ ಬಿಟ್ಟಾಗ ಅದು ನಾವಿಂದ ಹೋಗೇ ಬಿಡಿತು. ಅಲ್ಲಲ್ಲೂಯ್ಯ ಹೇಳ್ರಿ ಏನ್ ಮಾಡ್ತೀವಿ? ಫಸ್ಟ್ ನಾವೆಲ್ಲಿ ಫಸ್ಟ್ ಹೋಗಿ ಬಂತು. ಹೋದ್ಮಾಗ ಏನ್ ತಂತು? ಎಣ್ಣೆ ಮರ ತಂತು. ಬಿಟ್ಟಾಗ ಹೋಗಿ ಬಿಡ್ತು. ಅಲ್ಲಲ್ಲೂಯ್ಯ. ಈಗ ವಾಕ್ಯ ಧ್ಯಾನ ಮಾಡೋಣ ದೇವ್ರ ಮಕ್ಕಳ. ತೆಗಿರಿ ಆದಿಕಾಂಡ ತೆಗಿರಿ ದೇವ್ರ ಮಕ್ಕಳೇ. 8ನೇ ಅಧ್ಯಾಯ 8-9 ವಚನ ಒಂದದಾಗಿ ನಾವು ಧ್ಯಾನಿಸ್ಕೋಣ. 8ನೇ ವಚನ ಓದೋಣ. ಹೀಗಿರಲಾಗಿ ನೀರು ಇಳಿತೋ ಇಲ್ಲವೆಂದು ತಿಳ್ಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ಇಲ್ಲಿಂದ ನಾವಿಯಿಂದ ಪಾರಿವಾಳನು ಹೊರಕ್ಕೆ ಬಿಟ್ಟನು. ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ಬಿಟ್ಟಾಗ ನೀರು ಭೂಮಿ ಮೇಲೆ ಇದ್ದಿದ್ರಿಂದ ಪಾರಿವಾಳವು ಎಲ್ಲರಿ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ಈಗ ನೋಡ್ರಿ ಅಮ್ಮ, ಈ ಪಾರಿವಾಳ ನಾವು ಒಂದು ಆಲೋಚನೆ ಮಾಡಿದ್ರೆ ಈ ಪಾರಿವಾಳ ಯಾವ್ದಕ್ಕೆ ಗುರುತು ಅಂದ್ರೆ ಪರಿಶುದ್ಧಾತ್ಮ ದೇವರಿಗೆ ಗುರುತು. ನೀವು ಅನ್ಬೋದು ಏನ್ ಫಾಸ್ಟ್ ಎಲ್ಲ ಪರಿಶುದ್ಧಾತ್ಮನಿಗೆ ಗುರುತು ಅಂತೀರಿ ಅನ್ಬೋದು. ಹೌದು, ಬೈಬಲ್ ವಾಕ್ಯ ಅರ್ಥಗಳು ಹಂಗೆ ಇರ್ತಾವ. ನಾ ಬೈಬಲ್ ಓದಿ ಆ ಬಂಡೆ ಕ್ರಿಸ್ತನ್ ಅಂತ ಇದೆ. ಅಲ್ಲಲ್ಲೂಯ್ಯ, ಹಲ್ಲೆಲೂಯ್ಯ. ಬೈಬಲ್ ಅಲ್ಲಿ ನೋಡ್ರಿ ಯೇಸು ಕ್ರಿಸ್ತನ್ ದೀಕ್ಷಾನ ತಗೊಂಡ್ಕೊಂಡ ಅಲ್ಲ, ದೀಕ್ಷಾನ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ತಿರುವಾಗ ಅದ ಮೇಲೆ ಏನು ಬಂತಂತೆ? ಪರಿಶುದ್ಧಾತ್ಮನು ಪಾರಿವಾಳದ ಆಕಾರವಾಗಿ ಇಳಿದು ಬಂದನು. ಮತ್ತೆ ಸುವಾರ್ತೆ ನೀವು 3:16-17 ಓದ್ಬೇಕಲ್ಲಿ ಸಿಗ್ತದೆ. ಪರಿಶುದ್ಧಾತ್ಮನ ಹೆಂಗ್ ಬಂದತ್ತಮ್ಮ? ಪಾರಿವಾಳದ ಆತ್ಮನ ಮೂಲಕ ಬಂದ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ಈಗ ಈ ಪಾರಿವಾಳಕ್ಕೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಕಾಲಿಡುವುದಕ್ಕೆ ಸ್ಥಳ ಇಲ್ಲ ಅಂದ್ರೆ ಅರ್ಥ ಏನು ಅಂದರೆ, ಚೆನ್ನಾಗಿ ಅರ್ಥ ಮಾಡಿದ್ರ ಮಕ್ಕಳೇ. ಅಮ್ಮ, ಇಡೀ ಪ್ರಪಂಚದ ಮೇಲೆ ಏನ್ ತುಂಬಿತ್ತು? ನೀರು ತುಂಬಿತ್ತು. ಎಲ್ಲಾ ಮನುಷ್ಯರು ಸತ್ತೋಗಿದ್ರು. ಎಲ್ಲಾ ಮನುಷ್ಯರು ಸತ್ತೋಗಿರುವಾಗ, ಎಲ್ಲಾ ಪ್ರಾಣಿಗಳು ಸತ್ತೋಗಿರುವಾಗ, ಎಲ್ಲಾ ಪಕ್ಷಿಗಳು ಸತ್ತೋಗಿರುವಾಗ, ಅನೇಕ ಪಕ್ಷಿಗಳು ಸತ್ತೋಗಿರುವಾಗ, ದೇವರ ಮಕ್ಕಳೇ ಎಲ್ಲಿ ನೋಡ್ರು ಸತ್ತ ಎಣಗಳು ಬಿದ್ದಿರುವಾಗ, ಆ ಸತ್ತ ಎಣ ಮೇಲೆ
ಕುಂತುಕೊಳ್ಳುವುದಕ್ಕೆ ಪಾರಿವಾಳಕ್ಕೆ ಇಷ್ಟ ಇಲ್ಲ. ಸತ್ತಂತ ಪಕ್ಷಿಗಳ ಮೇಲೆ, ಸತ್ತಂತ ಪ್ರಾಣಿಗಳ ಮೇಲೆ, ಸತ್ತಂತ ಮನುಷ್ಯರ ಮೇಲೆ ಕಾಲು ಇಡುವುದಕ್ಕೆ ಪಾರಿವಾಳಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಪಾರಿವಾಳ ಪರಿಶುದ್ಧವಾಗಿರುವಂಥದ್ದು. ಅಲ್ಲಲ್ಲಯ್ಯ, ನಾವು ಪಾರಿವಾಳ ಬಗ್ಗೆ ಕೇಳಿರ್ತೀವಿ ಬಹಳ ಸಾರಿ. ಪಾರಿವಾಳದಲ್ಲಿ ಏನಿರತ್ತೆ ಗೊತ್ತಾ? ವಿಷ ಇರುವುದಿಲ್ಲ. ನಮ್ಗಳ ಸತ್ತ ಮೇಲೆ ಈ ಪಾರಿವಾಳ ಅದ್ರ ಮೇಲೆ ಕಾಲಿಡುವುದಕ್ಕೆ ಕೂಡ ಇಷ್ಟಪಡ್ತಲ್ಲ. ಯಾಕಂದ್ರೆ ಗೊತ್ತಾ? ಪಾರಿವಾಳ ಪರಿಶುದ್ಧವಾಗಿರುವಂಥದ್ದು, ಪರಿಶುದ್ಧವಾದ ಸ್ಥಳದಲ್ಲಿ ಮಾತ್ರ ಇರ್ತದೆ. ಹಲ್ಲಲುಯ್ಯ. ಅಮ್ಮ, ನೀವು ಯಾವ ಸ್ಥಳದಲ್ಲಿ ಇರಬೇಕು, ಎಂತರ ಸಹವಾಸ ಮಾಡ್ಬೇಕು? ಹಲ್ಲಲುಯ್ಯ. ಹೌದು ದೇವ್ರ ಮಕ್ಕಳಿಗೆ ಬಹಳ ಪ್ರಾಮುಖ್ಯ ವಿಷಯ. ಬಹಳ ಜನ ಹೇಳ್ತಾರ ಗೊತ್ತಾ? ಸಹವಾಸ ದೋಷ ಅಂತಾರ. ಕೇಳ್ರಿ ನೀವು, ಸಹವಾಸ ದೋಷ. 6 ತಿಂಗಳು ಅವ್ರ ಹತ್ರ ಸಹವಾಸ ಮಾಡ್ರೆ ಇವ್ರು ಅವ್ರಾಗ್ಬಿಡ್ತಾರಂತೆ. ಹಲ್ಲಲುಯ್ಯ. ಅದಕ್ಕೋಸ್ಕರ ಸಹೋದರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ ನಮಗೆ. ಈಗ ಕಾಲಿಡುವುದಕ್ಕೆ ಸ್ಥಳವಿಲ್ಲ. ಮತ್ತೆ ಈಗ ಕಾಗೆಯಲ್ಲಿ ಬಂತ ಸ್ಥಳ ಅಂದ್ರೆ, ಕಾಗಿ ಅಪವಿತ್ರವಾದದ್ದು. ಅದು ಎಲ್ಲಾ ಮನುಷ್ಯರ ಮೇಲೆ ಕುಂತ್ಕೊಂಡು ತಿನ್ನುತ್ತದೆ ದೇವ್ರ ಮಕ್ಕಳ. ಎದ್ಕೋದ್ರೆ ಇದಕ್ಕೆ ಸ್ಥಳ ಇಲ್ಲ ದೇವ್ರ ಮಕ್ಕಳ. ಯಾಕೆ ಗೊತ್ತಾ? ಎಲ್ಲಾ ಸತ್ತ ಶವಗಳಿವೆ, ನಾನು ಹೊಲಸದಲ್ಲಿ ಇರಕ್ಕಿಲ್ಲ ಅಂತತೆ. ಹೇಳ್ರಿ, ನಾವು ಕೂಡ ಪರಿಶುದ್ಧಾತ್ಮ ಹೊಂದಿಕೊಂಡ್ರೆ ಏನ್ ಮಾಡ್ತೀವಿ ಗೊತ್ತಾ? ನಾವು ಹೊಲಸು ಮಾತಾಡಕ್ಕಿಲ್ಲ, ಹೊಲಸು ಆಲೋಚನೆ ಮಾಡಕ್ಕಿಲ್ಲ, ಹೊಲಸು ನಡೆಯನ್ನ ಅಸಹಿಸಿಕೊಳ್ತೇವೆ. ನಾನು ಯೂದನ್ ಬರೆದ ಪತ್ರಿಕೆ ಒಂದ್ಸಾರಿ ನಿಮ್ಗೆ ಹೇಳ್ತೀನಿ, ಒಳ್ಳೆ ಮೆಸೇಜ್ ಅದು. ಚೆನ್ನಾಗಿ ಕೇಳ್ರಿ. ನಾನು ಅಸಹಿಸಿಕೊಳ್ತೇನೆ ಅಂತೇಳಿ ಅದು ಅಸಹಿಸಿಕೊಳ್ತದೆ. ಯಾಕಂದ್ರೆ ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಕರೆದಿದ್ದಾನೆ ದೇವರ ಮಕ್ಕಳೇ. ಹಲ್ಲಲುಯ್ಯ. ಒಬ್ಬ ಈರನ್ನೇ ಕರೆದಿಲ್ಲ, ನಮ್ಮನ್ನು ಪ್ರತ್ಯೇಕವಾಗಿ ದೇವರು ಪ್ರತ್ಯೇಕವಾಗಿ ಇರುವುದಕ್ಕಾಗಿ ಕರೆದಿದ್ದಾನೆ. ಆ ಪರಿಶುದ್ಧ ಸಮೂಹವನ್ನು ಹೊಂದುವುದಕ್ಕಾಗಿ ಕರೆದಿದ್ದಾನೆ. ಆ ಪರಲೋಕವನ್ನು ಅನುಭವಿಸುವುದಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಒಂದನ್ನು ಕರೆದು ಪಾಪಿಗಳಾದ ನಮ್ಮನ್ನು ಯೇಸು ಕ್ರಿಸ್ತನು ಕರೆದು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ಅದನ್ನು ನೀನು ಮರೆಯಕ್ಕೆ ಹೋಗಬೇಡ. ಯೇಸು ಕ್ರಿಸ್ತನ ಶುದ್ಧಿ ಮಾಡಿದ್ದಾನೆ. ಯೇಸು ಶುದ್ಧಿ ಮಾಡಿದಂತೆ ನೀನು ಮರಿಬೇಡ. ಮರ್ತ್ರೆ ನಿನಗೆ ಬಹಳ ಶಿಕ್ಷೆ ಇದೆ. ಮರಿಬೇಡ ನೀನು. ಯೇಸು ಕ್ರಿಸ್ತ ನಿನ್ನ ತೊಳೆದಿದ್ದಾನೆ. ಯೌವನ ರಕ್ತದಿಂದ, ಪರಿಶುದ್ಧವಾದ ರಕ್ತದಿಂದ ನಿನ್ನ ತೊಳೆದು ನಿನಗೆ ಬಹಳ ಬೆಲೆ ಕಟ್ಟಿದ್ದಾನೆ. ಆ ಬೆಲೆಯನ್ನ ನೀನು ಹಾಳು ಮಾಡಿಕೊಂಬಕ್ ಹೋಗ್ಬೇಡ. ನೀನ್ ನೆಸ್ಬಿಡಿ, ಉಜ್ಬೇಡ. ಯೇಸು ಕ್ರಿಸ್ತನ ರಕ್ತ ಸುರಿಸ್ರೆ ನೆಸ್ಬಿಡಿನೇ ನೀನ್ ತ್ಯಾಗ ಮಾಡಬಲ್ಲೆ. ಏನಮ್ಮ, ನೆಸ್ಬಿಡಿ ಅವ್ರು ನುಗ್ತಾರ ನೋಡ್ರಿ. ಇನ್ನೊಂದ್ ಸಾರಿ ಕಳಿಸ್ದ ಅಮ್ಮ, ಇಂಟ್ರೆಸ್ಟ್ ಆಗಿ ಕೇಳ್ಬೇಕು. ಅವ್ರು ಪಾರಿವಾಳಗೆ ಇನ್ನೊಂದ್ ಸಾರಿ ಕಳಿಸಿದಾಗ ಏನ್ ತಂತ ಹೇಳ್ರಿ? ಎಣ್ಣೆ ಮರದ ಚಿಗುರು. ಹಲ್ಲೆಲೂಯ. ಈ ಎಣ್ಣೆ ಅಂದ್ರೆ ಅರ್ಥ ಮಾಡ್ರಿ, ನೀರೆಲ್ಲ ಕಡಿಮೆ ಆಗಿವೆ, ಎಲ್ಲಾ ಮರಗಳು ಸತ್ತೋಗ್ಬಿಟ್ಟವ, ಎಲ್ಲಾ ಮರಗಳು ನಾಶವಾಗಿವೆ. ಆದ್ರೆ ಎಣ್ಣೆ ಮರ ಮಾತ್ರ ಜೀವಂತವಾಗಿದೆ. ಜೋರ ಚಪಲಾಗಿದೆ ಮತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಎಣ್ಣೆ ಮರ ಮಾತ್ರ ಜೀವಂತವಾಗಿದೆ. ಯಾಕೆ ಎಣ್ಣೆ ಮರ ಜೀವಂತವಾಗಿದ್ರೆ? ಈ ಎಣ್ಣೆ ಮರ ಯಾರಿಗೆ ಗುರುತಂದ್ರೆ ಯೇಸು ಕ್ರಿಸ್ತನಿಗೆ ಗುರುತು. ಪರಿಶುದ್ಧಾತ್ಮ ದೇವರು ಈ ಲೋಕಕ್ಕೆ ಯೇಸು ಕ್ರಿಸ್ತನ ಪರಿಚಯ ಮಾಡಿದ್ದಾನೆ. ನಮಗೆ ನಿಮಗೆ ಯೇಸು ಕ್ರಿಸ್ತನನ್ನು ಯಾರು ಪರಿಚಯ ಮಾಡಿದ ಗೊತ್ತಾ? ಪರಿಶುದ್ಧಾತ್ಮ ದೇವರ ಮಕ್ಕಳೇ. ಹಲ್ಲೆಲೂಯ. ನೀತಿ ಗೂರ್ಚಿ ಒಪ್ಪಿಂಚು ಆತ್ಮ ನನ್ನು ಶುದ್ಧುನಿಗ ದಯಚೇಯು ಆತ್ಮ. ನೋಡ್ದ? ನೀತಿ ನಿಗೂರ್ಚಿ ಒಪ್ಪಿಂಚು ಆತ್ಮ ನನ್ನು ಶುದ್ಧುನಿಗ ದಯಚೇಯು ಆತ್ಮ. ಪ್ರಾರ್ಥನಾ ಶಕ್ತಿ. ನೋಡಿದ? ಪ್ರಾರ್ಥನಾ ಶಕ್ತಿ ಹೆಚ್ಚಿಸ್ತಾ ಹೋಯ್ತು. ಪ್ರಾರ್ಥನಾ ಶಕ್ತಿ ದಯಚೇಯು ಆತ್ಮ ಪ್ರಭು ಯಗು ಯೇಸುನಿ ಘನ ಪರಿಚಯ ಆತ್ಮ. ನೋಡಿದ? ನಾವು ಯೇಸುವನ್ನು ಘನಪಡಿಸ್ಬೇಕಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಸ್ವಲ್ಪ ಕೇಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನ ಇದ್ದಾನ ಇಲ್ಲ? ಹಳೆ ಒಡಂಬಡಿಕೆಯಲ್ಲಿ ಕೂಡ ಪವಿತ್ರ ಆತ್ಮನ ಇದ್ದಾನೆ. ಪರಿಶುದ್ಧಾತ್ಮನ ಎಲ್ಲಾ ಸಮಯದಲ್ಲಿ ಇರಕ್ಕೆ ಹಳೆ ಒಡಂಬಡಿಕೆ. ಈಗ ನೋಡ್ರಿ, ಸ್ವಲ್ಪ ಅರ್ಥ ಮಾಡಿರ್ತೀರಿ ಮಕ್ಕಳೇ. ಅಮ್ಮ, ಸಂಸೋನ ಮೇಲೆ ದೇವರಾತ್ಮ ಬಂದ, ಕೆಲಸ ಮಾಡಿಸ್ಕೊಂಡು ಮುಗಿಸ್ಕೊಂಡು ಹೋದ. ದಾವೀದನ ಮೇಲೆ ಬಂದ, ಕೆಲಸ ಮಾಡಿದ, ಮುಗಿಸೋದು. ಯಾಕೆ ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಕಂಪ್ಲೀಟ್ ಆಗಿ ನೆಲೆಗೊಂಡಿರಕ್ಕಿಲ್ಲ ಅಂದ್ರೆ ಚೆನ್ನಾಗಿ ಅರ್ಥ ಮಾಡಿರ್ತೀರಿ ಮಕ್ಕಳೇ. ಅಮ್ಮ ಕೇಳ್ರಿ, ಈಗ ಹಳೆ ಒಡಂಬಡಿಕೆ ಜನರು ತಮ್ಮ ಪಾಪಗಳನ್ನ ಹೆಂಗ ಶುದ್ಧಿ ಮಾಡಿಕೊಳ್ತಿದ್ರು? ಯಾರಾದ್ರೂ ಹೇಳ್ರಿ. ಹಳೆ ಒಡಂಬಡಿಕೆ ಜನರು ತಮ್ಮ ಪಾಪಗಳನ್ನ ಹೇಗೆ ಶುದ್ಧಿ ಮಾಡಿಕೊಳ್ತಿದ್ರು ಹೇಳ್ರಿ? ಹೆಂಗ? ಕುರಿ ರಕ್ತದಿಂದ, ಪಕ್ಷಿಗಳ ರಕ್ತದ, ಪರಿಶುದ್ಧವಾದ ರಕ್ತದಿಂದ. ಅಂದ್ರೆ ಕುರಿ, ಪಾರಿವಾಳ, ಯಾವುದೇ ಒಂದು ಪಕ್ಷಿ ಆಗ್ಲಿ, ಯಾವುದೇ ಒಂದು ಪ್ರಾಣಿ ಆಗ್ಲಿ, ಅವುಗಳನ್ನ ಕೊಟ್ಟು, ಬಲಿ ಕೊಟ್ಟು ಆ ರಕ್ತದಿಂದ ತಮ್ಮನ್ನು ಶುದ್ಧಿ ಮಾಡಿಕೊಳ್ತಾ ಇದ್ರು. ಹಲ್ಲೆಲೂಯ. ಹಳೆ ಒಡಂಬಡಿಕೆ ರಕ್ತ, ಹಳೆ ಒಡಂಬಡಿಕೆ ಪ್ರಜೆಗಳನ್ನ ಎಂದೂ ಕೂಡ
ಸಂಪೂರ್ಣವಾಗಿ ಶುದ್ಧಿ ಮಾಡಲಾರದೆ ಹೋಯಿತು. ಕೇಳಿ ಚೆನ್ನಾಗಿ. ಅವರು ಬಲಿಗಳು ಕೊಡ್ತಾ ಇದ್ರು. ಆ ರಕ್ತ, ಆ ಕೋಳಿ ರಕ್ತ, ಆ ಕುರಿ ರಕ್ತ, ಆ ಪಾರಿವಾಳ ರಕ್ತ, ಅವೆಲ್ಲ ರಕ್ತ ದೇವರ ಮಕ್ಕಳೇ ಹಳೆಬಡಂಬಡಿಕೆ ಪ್ರಜೆಗಳನ್ನ ಸಂಪೂರ್ಣವಾಗಿ ಶುದ್ಧಿ ಮಾಡದೆ ಹೋಯ್ತು ದೇವ್ರ ಮಕ್ಕಳೇ. ಅಂದ್ರೆ ಅರ್ಥ ಏನು ಅಂದ್ರೆ ಶುದ್ಧಿ ಮಾಡದೆ ಹೋಯ್ತಂದ್ರೆ ಅವರಲ್ಲಿ ಪಾಪ ಐತಂತಲ್ಲ ಅರ್ಥ. ಅವರಲ್ಲಿ ಪಾಪ ಐತಂತ ಅರ್ಥ ಅಲ್ಲಲ್ಲಯ್ಯ. ಅದಕ್ಕೋಸ್ಕರ ದೇವ್ರ ಮಕ್ಕಳ ಈ ಪರಿಶುದ್ಧಾತ್ಮನು ಎಣ್ಣೆ ಮರವನ್ನ ಆ ಸಸಿಯನ್ನು ಪರಿಚಯ ಮಾಡ್ತಾರೆ. ಅದೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ರೋಗಿಗಳನ್ನ ಸ್ವಸ್ಥ ಮಾಡಿದನು. ಆಮೆನ್. ಸರಿಯದವರನ್ನ ಬಿಡಿಸಿದನು. ಹಲ್ಲೆಲೂಯಾ. ರೋಗಿಗಳನ್ನು ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ. ದೆವ್ವಗಳನ್ನು ಬಿಡಿಸಿದನು. ಬಲಹೀನರನ್ನು ಬಿಡಿಸಿದನು. ಸಮಾಧಾನ ಕೊಟ್ಟನು. ನೆಮ್ಮದಿಲ್ಲದವರ ನೆಮ್ಮದಿ ಕೊಟ್ಟನು. ಬಲಹೀನರ, ಕುಂಟರನ್ನ, ರೋಗಿಗಳನ್ನ, ಸತ್ತವರನ್ನು ಕೂಡ ಎಬ್ಬಿಸಿದನು. ಹಲ್ಲೆಲೂಯಾ. ಕೊನೆಯದಾಗಿ ಏನು ಮಾಡಿದನು? ಯೇಸು ಕ್ರಿಸ್ತನು ಎಲ್ಲರ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ಎಲ್ಲ ಪಾಪಗಳನ್ನು ತೀರಿಸಿದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ಏಸನ್ನ ಪರಲೋಕದಾಗದನ ನಾವು ಕೂಡ ಏಸನ್ನ ಹತ್ರ ಹೋದಾಗ ಒಂದ್ಸಾರಿ ನಾವು ಏಸನ್ನ ಹತ್ರ ಕೂಡ ಮತ್ತೊಂದ್ಸಾರಿ ಕೇಳ್ತೀವಿ, ಅಣ್ಣ ಹೆಂಗ ಬರ್ದ ಹಾಡು ನೀನು ಅದನ್ನ. ಹಲ್ಲೆಲೂಯಾ. ಅದು ವಾಕ್ಯದಲ್ಲಿ ಮತ್ತೆ ಹಾಡು ಅಂದ್ರೆ ಹೆಂಗ ಆ ನಿರೀಕ್ಷೆ ಹೆಂಗ್ ಬಂತು, ಆ ಟ್ಯೂನ್ ಹೆಂಗ್ ಬಂತು, ಹೆಂಗ್ ಬರ್ದ ನೋಡ್ರಿ. ಏನಂತ ಬರ್ದ ಗೊತ್ತಾ? ಪ್ರತಿ ಘೋರ ಪಾಪಮು. ಹಳೆಬಡಂಬಡಿಕೆಯಲ್ಲಿ ಪಾಪಗಳು ಸಂಪೂರ್ಣವಾಗಿ ನೀಗಲ್ಪಡಕ್ಲ, ಶುದ್ಧಿ ಮಾಡಲ್ಪಡಕ್ಲ. ಯೌವನ ರಕ್ತ, ಯೇಸುವಿನ ರಕ್ತ. ಚೆನ್ನಾಗಿ ಅರ್ಥ ಮಾಡ್ರ. ನಾವು ಬಹಳ ಧನ್ಯರು. ಈ ವಾಕ್ಯವನ್ನು ಕೇಳುವ ನಾವು ಧನ್ಯರು. ಯೇಸುವಿನ ರಕ್ತ, ಈ ರಕ್ತ ನಮ್ಮನ್ನು ಏನ್ ಮಾಡ್ತಾ ಗೊತ್ತಾ ದೇವ್ರ ಮಕ್ಕಳೇ? ಅದು ಸಂಪೂರ್ಣವಾಗಿ ಶುದ್ಧಿ ಮಾಡಕ್ಲ. ಯೇಸುವಿನ ರಕ್ತ ನಮ್ಮನ್ನು ಸಂಪೂರ್ಣವಾಗಿ ಒಂದು ಮಚ್ಚ ಇಲ್ಲದೆ, ಒಂದು ಅಪವಿತ್ರತೆ ಸಂಪೂರ್ಣವಾಗಿ ಶುದ್ಧಿ ಮಾಡುತ್ತದೆ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಶುದ್ಧಿ ಮಾಡುತ್ತದೆ. ಆಮೇಲೆ ಈಗ ಎಲ್ಲ ಚಪ್ರಾಣ. ಪ್ರತಿ ಘೋರ ಪಾಪಮು ಲೋಕದುಗುನು ಯಾರದನು. ಪ್ರತಿ ಘೋರ ಲೋಕದುಗುನು ನಾನು ಅರ್ಥ ಅಂತ ಹೇಳಿ ಇವ್ರ ಅರ್ಥಲ್ಲ. ನೀವು ಮನಪೂರ್ವಕವಾಗಿ ಆಡ್ರಿ ದೇವ್ರ ಮಕ್ಕಳು ಯಾಡನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲೆನ್ನ ಸ್ವಲ್ಪ ಬೂಜ್ ಇರ್ತವ, ಬೂಜ್ ಮನೆ ಬೂಜ್ ಇರ್ತದ ನೋಡಿ, ಬೂಜ್. ಆ ಬೂಜ್ ಕೂಡ ಹೋಗ್ಬಿಡ್ತದೆ ಯಾಡಾಡ್ಬೇಕಾರೆ. ಹಲ್ಲೆಲೂಯಾ. ಪ್ರತಿ ಘೋರ ಪಾಪಮು ಲೋಕದುಗುನು ಮನ యేసయ్యా రక్తము. ప్రతి ఘోర పాపము లోకదుగును మన యేసయ్యా రక్తము. సంహారములే మనసిను తొలగించెను. సంహారములే యేసు రక్తము రక్తము రక్తము. అమూల్యమైన నిష్కల రక్తము. అమూల్యమైన నిష్కల. ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ಇನ್ನೊಂದು ಚರಣ ದೇವ್ರ ಮಕ್ಕಳ, ಅದಕ್ಕೊಂದು ಸೆಟ್ ಆಗ್ತದೆ. ಹಲ್ಲೆಲೂಯಾ. ತೆಗಿರಿ ಇಬ್ರಿಯರು ಬರೆದ ಪತ್ರಿಕೆ ತೆಗಿರಿ 10ನೇ ಅಧ್ಯಾಯ 3ನೇ ವಚನ ಓದೋಣ ದೇವ್ರ ಮಕ್ಕಳಿಗೆ. ಹೋದ್ರಿ 3ನೇ ವಚನ. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆ ಮಾತಿದೆ ದೇವ್ರ ಮಕ್ಕಳ. ಅಡವಡಬಡಿಕೆ ಭಕ್ತರ ಬಗ್ಗೆ ಓದಪ್ಪ. ಆದರೆ ಆ ಯಜ್ಞಗಳಂದ್ರೆ ಅಳವಡಂಬಡಿಕೆ ಯಜ್ಞಗಳು ಇವಂತ ಅರ್ಥ. ಅವತ್ತೆಲ್ಲ ಯಜ್ಞಗಳು ಅರ್ಪಿಸಿದ್ರು. ಅಮ್ಮ ಅವತ್ ಹೆಂಗ್ ಮಾಡಿದ್ರು ಗೊತ್ತಾ? ಜನರು ಸಣ್ಣ ಪಾಪ ಮಾಡಿದ್ರೆ ಸಣ್ಣ ಯಜ್ಞ ಅರ್ಪಿಸಿದ್ರು. ದೊಡ್ಡ ಪಾಪ, ಕಾಸ್ಟ್ಲಿ ಪಾಪ ಮಾಡಿದ್ರೆ ಕಾಸ್ಟ್ಲಿ ಬಲೆಗಳನ್ನ ಅರ್ಪಿಸಿದ್ರು. ಇವಾಗ ಯಾಜಕನ ಹತ್ರ ಬರ್ತಿದ್ರು. ಅಮ್ಮ ಇಲ್ಲಿ ಕೇಳ್ರಿ, ಪಾಪಗಳು ಹೆಂಗ್ ಪರಿಹಾರ ಆಯ್ತು ಗೊತ್ತಾ? ಅಳವಡಂಬಡಿಕೆ ಹೇಳ್ತೀನಿ, ಚೆನ್ನಾಗಿ ಕೇಳ್ರಿ ದೇವ್ರ ಮಕ್ಕಳೇ. ಅಳವಡಂಬಡಿಕೆ ಜನ ಏನ್ ಮಾಡೋದು ಗೊತ್ತಾ? ಅಯ್ಯ ನಾನು ಪಾಪ ಮಾಡಿನಯ್ಯ, ನನ್ನ ಬಗ್ಗೆ ಯಜ್ಞವನ್ನು ಅರ್ಪಿಸಂದ್ರೆ ನೀನು ಏನು ಪಾಪ ಮಾಡಿ ಅಂತ ಕೇಳ್ತಿದ್ರು. ಅಮ್ಮ ನನ್ನ ಕಡೆ ನೋಡ್ರಮ್ಮ, ಬ್ರದರ್ಸ್ ಕೇಳ್ರಿ, ನೀವು ಒಳ್ಳೆ ವಾಕ್ಯ ಕೇಳ್ರಿ, ಅದ ಕಿವಿಗಟ್ಟು ಕೇಳ್ರಿ. ನೀನ್ ಏನ್ ಪಾಪ ಮಾಡಿ ಅಂದ್ರೆ ಇಂಥ ಪಾಪ ಮಾಡಿನಿ, ಇದಕ್ಕ ಬಲಿ ಅಂದ್ರೆ ಅವ್ರು ಹೇಳಿದ್ರು, ದೊಡ್ಡ ಪಾಪ ಮಾಡಿ ಸಣ್ಣ ಬಲಿ ಅರ್ಪಿಸ್ತಿಯಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಅಂತ ಹೇಳ್ತಿದ್ರು. ಅಯ್ಯೋ ನನ್ನ ಹತ್ರ ಇಲ್ಲ ಅಂದ್ರಗಿನ ಅಷ್ಟು ದೊಡ್ಡ ಪಾಪ ಹೆಂಗ್ ಮಾಡಕ್ ಹೋದಲ್ಲ ನೀನು? ಕಾಸ್ಟ್ಲಿ ಪಾಪ ಮಾಡಿ ಸಣ್ಣ ಬಲಿ ಅರ್ಪಿಸ್ತೀಯಾ, ದೊಡ್ಡ ಪಾಪ ಮಾಡಿ ಸಣ್ಣ ಬಲಿ ಅರ್ಪಿಸ್ತೀಯಾ ಅಂತಿದ್ರು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಆ ಸಣ್ಣ ಬಲಿ ಮತ್ತೆ ತಗೊಂಡು ಹೋಗಿ ಅವ್ರ ಹತ್ರ ಸಾಲ ತಗೊಂಡು ಆ ದೊಡ್ಡ ಬಲಿಗಳು ತಗೊಂಡು, ಯಜಕ ನಮ್ಮ ಪಾಪಗಳನ್ನ ಅರ್ಪಿಸಯ್ಯ, ಅದ್ರ ಬಹುಶಿಕ್ಷೆ ನಮ್ಮ ಮೇಲೆ ಇರ್ತದೆ, ಮಾಡ್ಬಿಟ್ಟಿನ ತಪ್ಪಾಗೈತೆ ಅಂತೇಳಿ ಅರ್ಪಿಸ್ತಾ ಇದ್ರು.
ಓದಪ್ಪ. ಓದಪ್ಪ. ಆದರೆ ಆ ಯಜ್ಞಗಳಿಂದ ಹಾ ಪ್ರತಿ ವರ್ಷದಲ್ಲಿಯೂ ಹ್ಮ್ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋಟಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಅಸಾಧ್ಯವಾಗಿದೆಯಲ್ಲ. ನೋಡ್ದ್ಯಾ ಅಮ್ಮ, ಅಳವಡಂಬಡಿಕೆ. ನೀನ್ ಎಂತ ದೊಡ್ಡ ಪಾಪ ಮಾಡು, ಎಷ್ಟೇ ನೀನು ಬೆಲೆ ಕಟ್ಟು, ಎಲ್ಲ ಹೋರಿಗಳ ದನಗಳನ್ನ ಕುರಿಗಳನ್ನ ಏನೆಲ್ಲ ನೀನು ಅರ್ಪಿಸಿದ್ರು ಕೂಡ ಆ ಪಾಪಗಳು ಏನಂತ ಎಷ್ಟು ಚೆನ್ನಾಗಿ ಬರ್ಬಿಡ ನೋಡಿರ್ತೀರ ಮಕ್ಕಳೇ. ಏನಂತೆ? ಆ ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ನೋಡ್ದ, ಅಸಾಧ್ಯ ಅಂತ ದೇವ್ರ ಮಕ್ಕಳು. ಅದಕ್ಕೋಸ್ಕರ ದಾವೀದನ ತನ್ನ ಸಣ್ಣ ತಪ್ಪುಗೋಸ್ಕರ ಎಷ್ಟೆಲ್ಲ ಪಶ್ಚಾತ್ತಾಪ ಪಟ್ಟ ಗೊತ್ತಾ, ಎಷ್ಟು ಕಣ್ಣೀರ್ ಹಾಕಿದ್ದು ಗೊತ್ತಾ. ಯಾಕಂದ್ರೆ ಅವು ಪಾಪಗಳು ಹೋಗಂಗಿಲ್ಲ ದೇವ್ರ ಮಕ್ಕಳೇ. ಯಾಕಂದ್ರೆ ಆ ರಕ್ತದಲ್ಲಿ ಅಷ್ಟು ಶಕ್ತಿ ಇಲ್ಲ. ಅಲ್ಲಲ್ಲಿಯ ಈಗ ಆಡೋಣ, ಅವ್ರಿಂದ ಮನಸ್ಸಾಕ್ಷಿ ಹೆಂಗಿದ್ದು, ಅಯ್ಯೋ ನನ್ನ ಪಾಪಿ ನನ್ನ ಪಾಪಿ ನನ್ನ ಪಾಪಿದ್ದು. ಇವತ್ತು ನಮ್ಮ ಮನಸ್ಸಾಕ್ಷಿ ಹಂಗಿಲ್ಲ, ನಾನು ಪರಿಶುದ್ಧನು 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 ಪರಿಶುದ್ಧರು ಅಂತದ. ನೀವು ಹಂಗೆ ನನಗೆ ಹಳೆ ಒಡಂಬಡಿಕೆ ಯಾರ ಹೊಸ ಒಡಂಬಡಿಕೆ? ನೀವು ಸಂಪತ್ತಿನಕ್ಕೆ ಒಳಗಾಗರ, ಕೃಪೆಗೆ ಒಳಗಾಗರ? ಕೃಪೆಗೆ ಒಳಗಾರ. ಸಂಪತ್ತನ ಕೊಟ್ಟರು ಸೊಬ್ಬಾಗ್ಬಿಟ್ರಿ ಮತ್ತೆ ನೀವು. ಅಲ್ಲಲ್ಲಿಯ ಈಗ ಮನಸಾಕ್ಷಿ ಶ್ರುತಿ ಸೇಯುನು ನನಗೆ ಸಯ್ಯಾರತನು. ಮನಸಾಕ್ಷಿ ಶ್ರುತಿ ಸೇಯುನು ಸಯ್ಯಾರ ಸಂಹಾರమునే మనసీచెను సంహారమునే యేసు రక్తము 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 యేసు రక్తము. హల్లెలూಯಾ. ನಾವು ಧನ್ಯರು. ನಾ ಯಾವಾಗ್ಲೂ ಕೂಡ ನನ್ನ ಮಲಗುವಾಗಲೂ ಏಳುವಾಗಲೂ ಯೇಸುವಿನ ರಕ್ತ ಯೇಸುವಿನ ರಕ್ತ ಯೇಸುವಿನ ರಕ್ತ ಯೇಸುವಿನ ರಕ್ತ ಯೇಸುವಿನ ರಕ್ತ. ಹಲ್ಲೆಲೂಯಾ. ಯಾಕೆ ನಾವು ಯೇಸುವಿನ ರಕ್ತ ಅನ್ಬೇಕು? ತೆಗಿರಿ, ಮೊದಲು ಯೋಹನ ಬರೆದ ಪತ್ರಿಕೆ ತೆಗಿರಿ, 1ನೇ ಅಧ್ಯಾಯ ತೆಗಿರಿ, 7ನೇ ವಚನ ನೋಡ್ರಿ. ನೋಡ್ರಿ ಮಕ್ಕಳು, ಓದ್ರಿ. ಓದ್ರಿ. ನಡೆದರೆ ಚೆನ್ನಾಗಿ ಅರ್ಥ ಮಾಡಿದ್ರಿ ಮಗ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು. ಯಾರ ರಕ್ತವಂತೆ? ಈಗ ನೋಡಿ, ಹೋರಿಗಳ ರಕ್ತ, ಓತಗಳ ರಕ್ತ, ಪಾರಿಗಳ ರಕ್ತ, ಕೋಳಿಗಳ ರಕ್ತ, ಪಶುಗಳ ರಕ್ತ, ಯಾವ ರಕ್ತ ಕೂಡ ಪಾಪ ಪರಿಹಾರ ಮಾಡುವುದರಲ್ಲಿ ಅಸಾಧ್ಯವಾದವಲ್ಲ. ನಾವೀಗ ವಾಕ್ಯ ಹೋಗಿ ಅಸಾಧ್ಯ. ಇಲ್ಲಿ ನೋಡ್ರಿ, ಆತನ ಮಗನಾದ ಯೇಸುವಿನ ರಕ್ತವು ಪಾಪವನ್ನು ನಿವಾರಣೆ ಮಾಡಿ. ಅಂದ್ರೆ ನಿವಾರಣೆ ಅಂದ್ರೆ ಏನು? ಕಂಪ್ಲೀಟ್. ಹಲ್ಲೆಲೂಯಾ. ನನ್ನ ನಿನ್ನ ಪಾಪಗಳು ಕಂಪ್ಲೀಟ್ ಶುದ್ಧಿ ಮಾಡಿದ್ದಾನೆ, ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆ ರಕ್ತ ಶುದ್ಧಿ ಮಾಡಕ್ಲ, ಯೇಸುವಿನ ರಕ್ತ ಶುದ್ಧಿ ಮಾಡುತ್ತದೆ. ಹಲ್ಲೆಲೂಯಾ. ಮತ್ತೆ ನೀನು ಎಷ್ಟು ಮಟ್ಟಿಗೆ ಹೇಳಬಲ್ಲಿ ಗೊತ್ತಾ? 1000 ಕೋಟಿ ಇದ್ದವನಿಗಿಂತ ನೀನು ಹೇಳಬಲ್ಲಿ ಇವತ್ತು ನಾನು ಧನ್ಯನು. ಯಾಕಂದ್ರೆ ಯೇಸುವಿನ ರಕ್ತ ನನ್ನ ಸಕಲ ಪಾಪವನ್ನ ಶುದ್ಧಿ ಮಾಡಿದೆ. ಕೆಳಗಂಗೆ ಓದೋಣ ದೇವ ಮಗ, ಓದ್ರಿ, ಕೆಳಗೆ ಓದ್ರಿ. ಹೇಳಿದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿ, ಸಕಲ ಸರ್ವ ಸಕಲ ಒಂದು ಎರಡಲ್ಲ ದೇವ್ರ ಮಕ್ಕಳೇ, ಅದು ಒಂದು ಪಾಪನ ಕ್ಷಮಿಸಕ್ಕಾಗಲ್ಲ. ಇದು ಸಕಲ ಅನೀತಿ ದುರ್ನೀತಿಯನ್ನ ಏನ್ ಮಾಡ್ತಂತೆ? ಏನಂತೆ? ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಜೋರಾಗಿ ಚಪ್ಪಳೆ. ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ಇವಾಗ ಎಲ್ಲರ ಪಕ್ಕದಲ್ರಿ, ನೀನು ಶುದ್ಧಿ ಮಾಡಲ್ಪಟ್ಟಿದೆ ಅಂತ. ಹಲ್ಲೆಲೂಯಾ. ಇನ್ನು ಮೇಲೆ ನಮ್ಮ ಮೇಲೆ ದೋಷಾರೋಪಣೆ ಇಲ್ಲ, ಪಾಪ ಶಿಕ್ಷೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನಾವು ಈ ಯೇಸುವಿನ ರಕ್ತದ ಬಗ್ಗೆ ನಾವು ಧ್ಯಾನಿಸುವಾಗೆಲ್ಲ ನಮಗೆ 1000ದಷ್ಟು ಆನೆ ಫಲ ಬರ್ತದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಂದ್ರೆ ಆ ಆತ್ಮ ಬರ್ತಾ ಇತ್ತು ಹೋಗ್ತಾ ಇತ್ತು, ಬರ್ತಾ ಇತ್ತು ಹೋಗ್ತಾ ಇತ್ತು. ಇವತ್ತು ಆತ್ಮ ಹಂಗಲ್ಲ, ಆತ್ಮ ಹಂಗಲ್ಲ, ನಿತ್ಯವೂ ನಮ್ಮೊಳಗೆ ಇರುತ್ತದೆ. ನೀನು ಸಾಯುವವರೆಗೂ, ಈ ಲೋಕ ಯಾತ್ರೆ ಮುಗಿಸಿಕೊಂಡು ಹೋಗುವವರೆಗೂ, ಕ್ರಿಸ್ತನ ಪರಲೋಕ ಪರದೇಶವರೆಗೆ ಸೇರಿಸುವವರೆಗೂ ಆತ್ಮ ನನ್ನೊಂದಿಗೆ ನಿನ್ನೊಂದಿಗೆ ಇರುತ್ತದೆ. ಹಲ್ಲೆಲೂಯಾ. ಇದ್ದು ಏನ್ ಮಾಡ್ತಾ ಗೊತ್ತಾ? ಸಕಲ ವಿಧದಲ್ಲಿ ನಮ್ಮನ್ನು ಸರ್ವ ಸತ್ಯಕ್ಕೆ ನಡೆಸುತ್ತದೆ ದೇವರ ಮಕ್ಕಳೇ. ಒಂದು ಸತ್ಯ, ಎರಡು ಸತ್ಯ ಇಲ್ಲ, ಎಲ್ಲಾ ಸತ್ಯಗಳ ಬಗ್ಗೆ ನಮಗೆ ಬೋಧಿಸುತ್ತದೆ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹೌದಾ? ಸಕಲ ಸತ್ಯಗಳು ಪರಿಶುದ್ಧಾತ್ಮ ದೇವರ ಮೇಲೆ ಬೋಧಿಸ್ತಾರೆ. ಅದಕ್ಕೋಸ್ಕರ ನಾನು ನೀನ್ ಏನ್ ಮಾಡ್ಬೇಕು, ಇವತ್ತಮ್ಮ ನೀನು ಪರಿಶುದ್ಧಾತ್ಮ ಹೊಂದ್ಕೊಂಡಿಯಾ, ಧನ್ಯಳು. ನೀನು ಪರಿಶುದ್ಧಾತ್ಮ ಹೊಂದ್ಕೊಂಡಿಲ್ಲ, ನೀನ್ ಏನ್ ಮಾಡ್ಬೇಕು, ಪ್ರಯಾಸ. ನೀನ್ ಏನ್ ಮಾಡ, ಒಂದೇ ಒಂದು ತೀರ್ಮಾನಿಕ, ಶುಕ್ರವಾರ ಒಂದು ಗಂಟೆ ಕಂಕಣ ಕಟ್ಟಿಕೊಂಡು ಅರಿಕೆ ಮಾಡಿಕೊಂಡು ನೀನು ಪ್ರಾರ್ಥನೆ ಮಾಡು. ನಾನು ಒಬ್ಬರಿಗೆ ಅರಿಕೆ ಮಾಡಿದ್ದು, ಒಂದು ಅರಿಕೆ ಮಾಡಿ ಸ್ವಲ್ಪ ಹಣ ಕೊಟ್ಟಿದ್ದೀನಿ. ಹಣ ಕೊಟ್ಟಿದ್ದೀನಿ, 2,000 ರೂಪಾಯಿ ಕೊಟ್ಟಿಲ್ಲ. ನಾನು 2,000 ರೂಪಾಯಿ ಕೊಟ್ಟಿಲ್ಲ. ಮೊನ್ನೆ ಮಧ್ಯರಾತ್ರಿ 3 ಗಂಟೆ ಟೈಮಲ್ಲಿ ಪ್ರೇಯರ್ ಮಾಡುವ ಸಮಯದಲ್ಲಿ ದೇವರ ಆತ್ಮ ಹೇಳ್ದ, ಇನ್ನೂ 2,000 ರೂಪಾಯಿ ಕೊಟ್ಟಿಲ್ಲ ಫಾಸ್ಟ್ಗೆ ಅಂತ. ನಾನು ನನ್ನ ಮೊಬೈಲ್ ತೆಗೆದು ಫೋನ್ ಪೇ ಹಾಕ್ಬಿಟ್ಟೇನೆ. ಅಲ್ಲಯ್ಯ, ಫೋನ್ ಪೇ ಹಾಕಿದ್ರೆ ಬೆಳಿಗ್ಗೆ ಸಾಯಂಕಾಲ ಸಮಯದಲ್ಲಿ ಒಬ್ಬ ಬ್ರದರ್ ಬಂದು 10,000 ರೂಪಾಯಿ ಕಾಣಿಕೆ ಕೊಟ್ಟ. ಅಲ್ಲಯ್ಯ, ಅರಿಕೆಯಲ್ಲಿ ಪವರ್ ಇರ್ತದೆ. ಆಮೇಲೆ ನೀನು ಕಾಣಿಕೆ ಕೊಡೋ ವಿಷಯದಲ್ಲಿ ಕೂಡ ಸುಮ್ಮನೆ ಕೊಡಕ್ ಹೋಗ್ಬಾರ್ದು. ಅರಿಕೆ ಮಾಡ್ಕೊಂಡು ಕೊಡು, ನಿಂಗೆ ಆಶೀರ್ವಾದ ಬೇರೆ ಇರ್ತದೆ. ನೀನು ಪ್ರೇಯರ್ ಮಾಡೋದಲ್ಲ, ಅರಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡು. ಆ ಶಕ್ತಿ ಹೆಂಗಿರ್ತದೆ ನೋಡ್ರಿ. ದೇವ್ರ ಮಕ್ಕಳೇ, ಯೆಪ್ತಾಹನ ನಾವು ಬಗ್ಗೆ ನಾವು ನೋಡ್ಬೇಕಾದ್ರೆ, ಯುದ್ಧದಲ್ಲಿ ಸೋಲುವಂತ ವ್ಯಕ್ತಿ ಆತನ ಅರಿಕೆ ಮಾಡಿಕೊಂಡು ಹೋದಾಗ ಆತನಿಗೆ ದೇವರು ಎಂತ ಜಯ ಕೊಟ್ಟಂತೆ. ನೀನ್ ಬರ ಆಮೇಲೆ ಅಂತೀಯ, ನಾವು ಎಂತ ಜಯ ಕೊಟ್ಟಂದ್ರೆ ಆಮೇಲೆ ಅಂತೆ. ಎಂತ ಜಯ ಕೊಟ್ಟಂತೆ? ಎಂತ ಜಯ ಕೊಟ್ಟಂತೆ? ದೊಡ್ಡ ಜಯವನ್ನು ಕೊಟ್ಟಂತೆ ದೇವರು. ಅರಿಕೆ ಮಾಡಿಕೊಂಡ್ರೆ ಸೋಲಲ್ಲ, ದೊಡ್ಡ ಜಯವನ್ನು ಕೊಡುತ್ತಾನೆ. ಬರೀ ನೀನು ಪ್ರಾರ್ಥನೆ ಮಾಡಬೇಡ, ದೇವರೇ ಒಂದು ದಿವಸಕ್ಕ ಬೆಳಿಗ್ಗೆ 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ಸಾಯಂಕಾಲ 20 ನಿಮಿಷ ಪ್ರಾರ್ಥನೆ, ಅರಿಕೆ ಮಾಡಿಕೊಂಡು ಪ್ರಾರ್ಥನೆ. ಏನೇ ಮಾಡು, ನೀನು ಅರಿಕೆ ಮಾಡಿ. ಇವತ್ತು ಕೂಡ ನಾನು, ನಮ್ಮ ಹೆಣ್ಮಕ್ಳು ಕೂಡ ಒಂದೊಂದು ಅರಿಕೆ ಮಾಡ್ತಿರ್ತೀವಿ. ಅರಿಕೆ ಮಾಡಿಕೊಂಡು ಮೊನ್ನೆ ಒಬ್ಬ ಪಾಸ್ಟ್ ನಾವು ಕಾಣಿಕೆ ಕೊಟ್ಟಿದ್ವಿ. ಅಲ್ಲಲ್ಲಿಯ ಅರಿಕೆ ಮಾಡಿಕೊಂಡು ಕೊಡುವಾಗ ಬ್ಲೆಸ್ಸಿಂಗ್ಗಳು ಬಹಳ ಅಧಿಕವಾಗ್ತದೆ ದೇವರ ಮಕ್ಕಳೇ. ಆಮೇಲೆ ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಇವತ್ತು ಮಹಿಮೆ, ನಾಳೆ ವಾರ